ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಹುಟ್ಟುಹಬ್ಬ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ. ಮಗು ಹುಟ್ಟಿದಾಗಿನಿಂದಲೂ ತಿಥಿ ನಕ್ಷತ್ರದ ಆಧಾರದ ಮೇಲೆ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಆದರೆ ನಿಜವಾಗ್ಲೂ ಹುಟ್ಟುಹಬ್ಬ ಆಚರಣೆಯನ್ನ ಮಾಡಬೇಕಾ ಅನ್ನೋದ್ರ ಬಗ್ಗೆ ಗುರೂಜಿ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬವನ್ನು ಯಾವ ರೀತಿಯೆಲ್ಲ ಆಚರಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತೇ ಇದೆ. ಅದರಲ್ಲೂ ಕೂಡ ಮಗು ಹುಟ್ಟಿದಾಗಿನಿಂದ ತಿಂಗಳು ಕೂಡ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರ್ತಾರೆ. ಈ ಹುಟ್ಟುಹಬ್ಬ ಆಚರಣೆ ಮಾಡಬೇಕಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹುಟ್ಟಿದ ಹಬ್ಬ ಅಂದರೆ ಬರ್ತ್ಡೇ. ಹೌದು, ಬರ್ಡೇ. ಹ್ಯಾಪಿ ಬರ್ತ್ಡೇ ಅಂತಾರೆ. ಯಾರಿಗೆ ಹ್ಯಾಪಿ? ಹೇಳೋರ್ಗ ಮಗುಗ? ನಿನ್ನ ಪ್ರಕಾರ ಹ್ಯಾಪಿ ಬರ್ತ್ಡೇ ಯಾರಿಗೆ? ಅದು ಮಗು ಏನೋ ಯೋಚನೆ ಮಾಡ್ತಿರ್ತದೆ, ಹೌದಾ? ಮಗು ಗೊತ್ತೇ ಇರಲ್ಲ. ಇವ್ರು ಹ್ಯಾಪಿ ಬರ್ತ್ಡೇ ಯಾರಿಗ್ರಿ ಹ್ಯಾಪಿ? ಇಲ್ಲಿ ಹೇಳ್ತಾರಲ್ಲ, ನಮಗೆ ಸಂಕ್ರಾಂತಿ ಹಬ್ಬ ಬಂದರೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಯಾರಿಗೆ? ಯುಗಾದಿ ಹಬ್ಬದ ಶುಭಾಶಯ ಯಾರಿಗೆ? ಶುಭಾಶಯ ಅವನ ಕಷ್ಟ, ಅವನಿಗೆ ಜೇಬಲ್ಲಿ ದುಡ್ಡು ಐತೋ ಇಲ್ವೋ, ಸಾಲ ಮಾಡಬೇಕೋ ಏನೋ, ಇವ್ರು ಶುಭಾಶಯ ಅಂದ್ಬಿಟ್ರು. ಅವ್ನು ಬೈಕತ್ತಾ ಇರ್ತಾನೆ, ನನ್ನ ಕಷ್ಟ ನನಗೆ, ಅವ್ನು ಬರೀ ಶುಭಾಶಯ ಅಂತ ಹೇಳ್ತಾನೆ. ಅಂದರೆ ನಾವು ಮಾತಾಡೋ ಮಾತು ನಮ್ಮ ಜೀವನ, ನಮ್ಮ ದೇಹಕ್ಕೆ, ನಮ್ಮ ಯಾವುದೇ ಒಂದು ಅರ್ಥಗರ್ಭಿತವಾಗಿ ವಿಚಾರವನ್ನು ಮಾತಾಡದೇ ಇದ್ದಾಗ ನಮಗೆ ನಾವೇ ಅರ್ಥ ಮಾಡ್ಕೊಂಡಿರಲ್ಲ. ನಾವು ಯಾರು, ನಮಗೇನು ಅನ್ನೋದೇ ಗೊತ್ತಿಲ್ಲ, ನಮ್ಮ ಅಡ್ರೆಸ್ಸೇ ನಮ್ಗೆ ಗೊತ್ತಿಲ್ಲ. ಹಿಂಗೆ ನಾವು ಬದುಕ್ತಾ ಇದ್ದೀವಿ. ಬೇರೆಯವ್ರು ನೋಡೇ ಬದುಕ್ತಾ ಇದ್ದೀವಿ ಹೊರತು ನಮಗೋಸ್ಕರ ನಾವು ಬದುಕ್ತಾ ಇದ್ದೀವ ಅನ್ನೋರು ಬರ್ತ್ಡೇ ಅರ್ಥ ತಿಳ್ಕೊಬೇಕು ಫಸ್ಟು. ಇಲ್ಲಿ ಪಕ್ಕದ ಮನೆಯವ್ರು ಮಾಡಿದ್ರು, ನಾನು ಕೇಕ್ ಎಲ್ಲಿಂದ ತರಿಸ್ತೀನಿ ಗೊತ್ತಾ? ಫಾರಿನ್ ನನ್ನ ಫ್ರೆಂಡ್ ಹೋಗಿದ್ದೀನಿ ಅಲ್ಲಿಂದ ತರಿಸ್ತೀನಿ, ಫಾರಿನ್ ಚಾಕ್ಲೇಟ್ ಹಂಚ್ತೀನಿ. ಯಾಕೆ? ಪಕ್ಕದ ಮನೆಯವ್ರು ಮಾಡಿದ್ರಲ್ಲ, ಕಾಂಪಿಟೇಷನ್. ಮದುವೆ ಮಾಡಿದ್ರು ಅಷ್ಟೇ. ಅವನೇನು ನಾನು ಮಾಡ್ತೀನಿ, ಸಾಲ ಅರ್ಧ ಎಕರೆ 1 ಎಕರೆ ಗದ್ದೆ ಮಾರಿದ್ರು ಸರಿಯೇ, ನಾನು ಮಾಡಲೇಬೇಕು. ಅಂದರೆ ಬೇರೆಯವರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅನ್ನೋಂತಹ ಅಭ್ಯಾಸ ಇರುವಂಥವರಿಗೆ ಎಲ್ಲರ ಬರ್ತಡೇ ಅವಶ್ಯಕತೆ. ಬೇರೆಯವ್ರಿಗೋಸ್ಕರ ಬದುಕ್ತಾ ಇದ್ದೀನಿ ಅನ್ನೋರಿಗೆ, ನಮಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅನ್ನೋರು ಅದರ ಅವಶ್ಯಕತೆ ಇರಲ್ಲ. ಹಾಗಂತ ಬರ್ತಡೇ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅದರ ಅರ್ಥ ಗೊತ್ತಿದೆಯಾ? ಮಾಡಬೇಕಾದ್ರೆ ಹುಟ್ಟಿದ ಹಬ್ಬ ಅಂತ ಹೇಳ್ತೀರ. ಹಬ್ಬ ಅಂದರೆ ಏನು? ಸಂತೋಷ, ಖುಷಿ ಅಂತ. ಈಗ ಯಾರಿಗೆ ನೀವು ವ್ಯಕ್ತಿಗೆ ಮಾಡ್ತಾ ಇದ್ದೀರಾ ಅವ್ನು ಖುಷಿಯಾಗಿದ್ದಾನ ಕೇಳಿ ಫಸ್ಟ್. ಅದು ಇಂಪಾರ್ಟೆಂಟ್ ಅಲ್ವಾ? ನೀವು ಬಟ್ಟೆ ತಂದು ಕೊಟ್ಟಿರ್ಬೋದು, ಕೇಳಿದ ಬಟ್ಟೆ ಕೊಡಿಸಿರ್ಬೋದು, ಹಾಕೊಂಡು ಖುಷಿಯಾಗಿರಬಹುದೇನೋ, ಮನಸ್ಸಲ್ಲಿ ಏನೇನು ನೋವಿದೆ ಯಾರಿಗೂ ಗೊತ್ತಿಲ್ಲ. ಅವನಿಗೆ ಏನೆಲ್ಲ ಯೋಚನೆ ಇದೆ ಅದರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಅದಕ್ಕೆ ಯೋಚನೆ ಅಂತಕ್ಕಂಥದ್ದೇ ಹೈಲೈಟ್ ವಿಚಾರ. ಯೋಚನೆ ವಿಶೇಷವಾಗಿರ್ತಕ್ಕಂಥದ್ದು. ಮಗು ಬುದ್ಧಿ ಅಂತ ಬಂತು ಅಂದರೆ ಸ್ಟಾರ್ಟ್ ಆಗೋದೇ ಯೋಚನೆ, ಹೌದಲ್ಲಮ್ಮ? ಹೌದು. ಏನೇನೋ ಹೇಳ್ತಾರೆ, ಏನೇನೋ ಮಾಡ್ತಾರೆ, ಸ್ಕೂಲ್ಗೆ ಹೋಗ್ಬೋದಾ, ಮನೇಲಿರೋದ, ಈ ಥರ ಹಲವಾರು ಯೋಚನೆಗಳಿರುತ್ತೆ. ಈ ಯೋಚನೆಗೆ ಒಂದು ಹೆಸರಿದೆ. ಏನು? ದೀರ್ಘ ಕಾಯಿಲೆ ಅಂದರೆ ದೀರ್ಘವಾದ ರೋಗ. ಇದಕ್ಕೆ ಔಷಧಿ ಇದೆಯಾ? ಇಲ್ಲ. ಯೋಚನೆಗೆ ಔಷಧಿ ಇದೆಯಾ? ಪೂಜೆ ಇದೆಯಾ? ಯೋಚನೆ ಇಲ್ಲದೆ ಮನುಷ್ಯ ಇರೋಕ್ಕಾಗತ್ತಾ ಅನ್ನೋ ಮಟ್ಟಕ್ಕೆ ಹೊಂಟೋಗಿದ್ದೀವಿ ನಾವು. ಹೌದು. ಮನುಷ್ಯ ಅಂದಮೇಲೆ ಯೋಚನೆ ಮಾಡಿದೆ ಹೆಂಗ್ರಿ? ಹೌದಾ? ಸರಿನಾ? ಇದು ತಪ್ಪು. ಮತ್ತು ಬರುತ್ತಲ್ಲ ಯೋಚನೆ, ನಾನು ಬೇಡ ಅಂತೀನಿ, ಆದರೂ ಬಂದ್ಬಿಡುತ್ತೆ ಯೋಚನೆ. ಈ ಪ್ರಶ್ನೆ ಎಲ್ಲರಲ್ಲೂ ಇದೆ ಇಲ್ವಾ? ಹೌದು, ಇದೆ. ಸೊ ಮತ್ತೇನು ಮಾಡೋದು ಇವಾಗ? ಮಗುಗೂ ನೀವು ಬರ್ತಡೇ ಮಾಡೋರು ನೀವು ಮಾಡ್ಕೋತೀರಾ, ಮಕ್ಳಿಗೆ ಮಾಡ್ತೀರಾ. ಮಗುವಿನ ಯೋಚನೆಯನ್ನ ತಪ್ಪಿಸುವುದೇ ನಿಜವಾದ ಹುಟ್ಟಿದ ಹಬ್ಬ. ಏನಮ್ಮ? ಮಗುವಿಗೆ ಯೋಚನೆ ಇರಬಾರ್ದು, ಖುಷಿಯಾಗಿ ಸಂತೋಷವಾಗಿರಬೇಕು, ನೀವಾಗ್ಲಿ ಮಗುವಾಗ್ಲಿ. ಈಗ ಇದಕ್ಕೆ ನೀವು ಹುಟ್ಟಿದ ಹಬ್ಬ ಅಂದ್ರೆ ಖುಷಿ ಆಗತ್ತೆ ಅಲ್ಲೇನಮ್ಮ? ಹೌದು. ಆ ಮಗು ಖುಷಿ ಇಲ್ಲ ಅಂತ ಇಟ್ಕೊಳ್ಳಿ, ಮಗುನೋ ನೀವೇನೋ ದೊಡ್ಡವರೇ, ಖುಷಿ ಇಲ್ಲ. ಈಗ ಹೆಂಡತಿಗೆ ಗಂಡ ಮಾಡ್ಬೋದು, ಗಂಡನಿಗೆ ಹೆಂಡತಿ ಮಾಡ್ಬೋದು. ಖುಷಿಗೆ ಬರ್ತ್ಡೇಗೆ ನನ್ನ ಗಂಡನಿಗೆ ಬರ್ತ್ಡೇ ಮಾಡೋಣ ಅಂತ ಹೆಂಡತಿ ಪ್ರಯತ್ನ ಮಾಡ್ಬೋದು, ಹೆಂಡತಿ ಬರ್ತ್ಡೇನ ಗಂಡ ಪ್ರಯತ್ನ ಮಾಡ್ಬೋದು. ಆದ್ರೆ ಅಷ್ಟೆಲ್ಲ ಮಾಡಿದ್ರು ಏನೋ ಒಂಥರ ಮಂಕಾಗಿದ್ರೆ ಯಾಕೆ ಹಿಂಗವ್ರೆ ಇವರು ಅಂತ ಹೆಂಡತಿ ಅನ್ಕೋತಾಳೆ.
ಅಥವಾ ಹೆಂಡತಿ ಗಂಡನಿಗೆ ಮಾಡಿದ್ರೆ ಇವ್ರು ಯಾಕೆ ಹಿಂಗವ್ರೆ ಅಂತ ಅವ್ರು ಅನ್ಕೋತಾರೆ. ಆದರೆ ಒಟ್ಟಲ್ಲಿ ಇದು ವಿಚಾರ ಏನು, ಯೋಚನೆ ಎನ್ನುವುದನ್ನು ಯಾವತ್ತು ನಮ್ಮಿಂದ ದೂರ ಆಗುತ್ತೋ ನಾವು ಅದನ್ನು ದೂರ ಕಳಿಸ್ತೀವೋ, ಪ್ರತಿದಿನ ಹುಟ್ಟಿದ ಹಬ್ಬ. ಯೋಚನೆನ ದೂರ ಯೋಚನೆ ದೂರ ಮಾಡಿಸುವುದೇ ನಿಜವಾದ ಹುಟ್ಟಿದ ಹಬ್ಬದ ಅರ್ಥ. ಸ್ವಾಮಿ ನಮಗೂ ಬೇಡ ಸ್ವಾಮಿ, ಯೋಚನೆ ಮಾಡಬಾರ್ದು ಅಂತೀವಿ ಸ್ವಾಮಿ, ಬಂದ್ಬಿಡ್ತದಲ್ಲ, ಏನು ಮಾಡೋದು ಅಲ್ವಾ? ಅದಕ್ಕೋಸ್ಕರವಾಗಿ ಒಂದು ದಿನ ಹಬ್ಬ ಮಾಡೋದಲ್ಲ, ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗೋದಲ್ಲ, ನಾವು ನಮಗೆ ಬೇಕಾಗಿರ್ತಕ್ಕಂಥದ್ದು ಯೋಚನೆ ಎನ್ನುವಂತಹ ಈ ಒಂದು ಕಾಯಿಲೆ ಹೋಗಬೇಕು. ಕಾಯಿಲೆ ತಾನೇ ಇದು? ಹೌದು. ನಾವು ಬಿಟ್ಟರು ನಮ್ಮನ್ನು ಬಿಡಲ್ಲ ಅದು. ಅದಲ್ಲ, ನಾವೇ ಹಿಡ್ಕೊಂಡಿರೋದು ಅದನ್ನ, ನಮ್ಮನ್ನು ಅದು ಹಿಡ್ಕೊಂಡಿಲ್ಲ, ನಾವು ಹಿಡ್ಕೊಂಡ್ಬಿಟ್ಟಿದ್ದೀವಿ ಅದನ್ನ. ಯೋಚನೆ ಅನ್ನೋದು ಇದನ್ನು ದೂರ ಮಾಡಬೇಕು ಅಂತಕ್ಕಂಥದ್ದು ಮಕ್ಕಳಿಗೆ ಕಲಿಸ್ಬೇಕು, ನಾವು ಕಲ್ತ್ಕೋಬೇಕು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ವಿಚಾರ ಯೋಚನೆ ಅಂತಕ್ಕಂಥದ್ದಕ್ಕೆ ಪರಿಹಾರ ಮಾರ್ಗ ಏನಾರು ಇದೆಯಾ ಅಂತ ಎಲ್ಲರ ಮನಸ್ಸಲ್ಲೂ ಓಡ್ತಾ ಇದೆ. ಹೌದು. ದೂರ ಮಾಡುವುದು ಹೇಗೆ? ಯೋಚನೆಯನ್ನು ದೂರ ಮಾಡುವುದು ಹೇಗೆ ಪ್ರಶ್ನೆ ತಾನೇ ಅದು. ಹೌದು. ಇವಾಗ ನಾನು ಬೆಳೆಸ್ತಕ್ಕಂಥ ಪದ ಇವೆಲ್ಲ ಏನಪ್ಪ ನಾವು ಮಾತಾಡೋಕ್ಕಾಯ್ತದ, ಕೇಳೋಕ್ಕಾಯ್ತದ ಅಂತಕ್ಕಂತಹ ಒಂದು ನಾಚಿಕೆ ಸ್ವಭಾವ ಇರತಕ್ಕಂತಹ ಪದಗಳು. ನಾಚಿಕೆ ಪಟ್ಕೊಂಡ್ರೆ ಡಾಕ್ಟರ್ ಹತ್ರ ವರ್ಕ್ ಆಗಲ್ಲ, ಹೇಳಲೇಬೇಕು. ಹೌದಾ? ಏನು ನಡೀತದೆ ಹೇಳಲೇಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಅದ್ರ ಸತ್ಯ ತಿಳ್ಕೋಬೇಕು ಅಂದರೆ ಪ್ರಯತ್ನ ಮಾಡಬೇಕು. ಯಾಕೆ ನನಗೆ ಈ ಹಿಂಸೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಇವತ್ತು ಹೇಳಬೇಕು. ಯೋಚನೆಗೆ ಮೂಲ ದಾರಿ ಕಾರಣ ಯಾವುದು ಅಲ್ವಾ? ಹೌದು. ಇದಕ್ಕೆ ಒಂದೇ ವಿಚಾರ, ಮೂತ್ರ ಚಿಕಿತ್ಸೆ. ಯೋಚನೆ ಬರದೇ ಇರುವುದಕ್ಕೆ, ಯೋಚನೆ ಯಾವ ಕಾರಣಕ್ಕೂ ನನ್ನ ಹತ್ರ ಸುಳಿಯಲ್ಲ ಅನ್ನೋಬೇಕಾದರೆ ಪ್ರತಿಯೊಬ್ಬರಿಗೂ ಮೂತ್ರ ಚಿಕಿತ್ಸೆಯಾಗಿರಲೇಬೇಕು. ಮೂತ್ರ ಚಿಕಿತ್ಸೆ ಅಂದ್ರೆ ಅದೇ ಅಪ್ಪ, ಏನು ಮೂತ್ರ ಚಿಕಿತ್ಸೆ ಅಂದ್ರೆ ಎಲ್ಲಿಗೆ ಹೋಗೋದು ನಾವು? ಈ ಥರ ಪ್ರಶ್ನೆ ಮೂಡುತ್ತೆ ಅಲ್ವನಮ್ಮ? ಹೌದು. ಮೂತ್ರ ಚಿಕಿತ್ಸೆ ಎಂದರೇನು? ಕ್ವಶನ್ ಆನ್ಸರ್ ತಿಳ್ಕೊಂಬಿಡಿ. ಇದು ಯಾರು ಮಾಡೋದು? ನೀವೇನೆ. ಹೆಂಗೆ ತಿಳಿಯೋದು? ನೀವೇನೆ. ಹೆಂಗೆ ರಿಪೇರಿ ಮಾಡೋದು? ನೀವೇನೆ. ಹೌದಲ್ಲ? ಹೌದು. ಸಮಸ್ಯೆ ನೀವೇ ಕಂಡುಹಿಡಿಬೇಕು. ಸಮಸ್ಯೆಗೆ ಕಾರಣ ಏನು ಅಂತ ತಿಳ್ಕೋಬೇಕು. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದು ತಿಳ್ಕೋಬೇಕು. ಅದನ್ನು ನಾವು ಹೇಳಬೇಕು, ನೀವು ಕೇಳಿಸ್ಕೋಬೇಕು. ಮೂತ್ರ ಚಿಕಿತ್ಸೆ ಎಂದರೇನು? ಅದಕ್ಕೆ ಕಾರಣ ಯೋಚನೆ ಎಂದರೇನು ಅಲ್ಲ. ಯೋಚನೆ ನಮಗೆ ಬರಬಾರದು ಅಲ್ವಾ? ಆದರೆ ಕೇಳಿಸ್ಕೊಳ್ಳೋಕ್ಕೂ ಹೇಳೋಕ್ಕೂ ಚೆನ್ನಾಗಿರಲ್ಲ ಅಲ್ವಾ? ಏನಪ್ಪ ಇದೆಲ್ಲ ಬೇಕಾ ಅಂದರೆ, ಅಲ್ಲಿ ನೀವು ಯಾವುದು ಬೇಕು ಬೇಡ ಅಂತ ಹೇಳಂಗಿಲ್ಲ, ಎಲ್ಲವೂ ಬೇಕು. ಏನಮ್ಮ? ಕಾರಣ ಏನಂದ್ರೆ, ನಮಗೆ ಮೈನಸ್ಸು ಪ್ಲಸ್ ಇದ್ರೆ ಮ್ಯಾಥಮೆಟಿಕ್ಸ್ ಆಗೋದು, ಬರೇ ಪ್ಲಸ್ ಆದರೆ ಮ್ಯಾಥಮೆಟಿಕ್ಸ್ ಆಗಲ್ಲ. ಹಾಗೆ ನಮಗೆ ಹೊರಗಿನದು ಹೊಳಗಿನದು ಎರಡೂ ನಾವು ಮುಂದೆ ಇಟ್ಟರೆ ನಿಮಗೆ ಅರ್ಥ ಗೊತ್ತಾಗತ್ತೆ. ಒಳಗೆ ಹಾಗೇ ಇರಲಿ ಅಂದರೆ ನೀವು ಜೀವನ ಪರ್ಯಂತ ಚೆನ್ನಾಗಿರೋಕ್ಕಾಗೋದೇ ಇಲ್ಲ. ಒಳಗಿನದು ಹೊರಗಿನದು, ಒಳಗೆ ಹೊರಗೆ ಎರಡು ಬೇಕು ತಾನೆ? ಬೇಕು ಅಲ್ವಾ? ಇದನ್ನ ತಿಳ್ಕೊಳ್ತಕ್ಕಂಥದ್ದು, ತಿಳಿಸ್ತಕ್ಕಂಥ ಮೆಸೇಜ್ ಯಾವುದು ಅಂದರೆ ಮೂತ್ರ ಚಿಕಿತ್ಸೆ. 3 ಸಲ ಹೇಳ್ಬಿಟ್ಟಿದ್ದೀನಿ. ಅಂತ ಡಿಫರೆಂಟ್ ವಿಶೇಷವಾಗಿರೋದು ಏನಪ್ಪ ಅದು, ಅದು ಹೆಂಗಪ್ಪ ಅದು ಕತೆ ಅಂತಕ್ಕಂಥ ಭಯನೂ ಆಗ್ಬೋದು, ಬೇಜಾರು ಆಗ್ಬೋದು. ಇಲ್ಲ, ತಿಳ್ಕೊಳ್ಳೋಣ ಏನು ಅಂತ ತುಂಬಾ ಅಲ್ವಾ? ಮೂತ್ರ ಚಿಕಿತ್ಸೆ ಅಂದ್ರೆ ಸೊ ಹಾಗಾಗಿ ಇದು ಮಕ್ಕಳಿಂದ ಶುರುವಾಗತ್ತೆ, ಹುಟ್ಟುವ ಮಗುವಿಂದನೂ ಶುರುವಾಗತ್ತೆ. ಇದು ಹುಟ್ಟಿದ ಮಗು ಇರುತ್ತಲ್ಲ, ಅದರಿಂದ ಶುರುವಾಗತ್ತೆ. ಸಾಯೋ ಸಮಯದವರೆಗೂ ಈ ಚಿಕಿತ್ಸೆ ಮನುಷ್ಯನಿಗೆ ಬೇಕು. ಮೂತ್ರ ಚಿಕಿತ್ಸೆ ಯಾವತ್ತೋ ಬರ್ತದೆ ಸ್ವಾಮಿ, ಶುಗರ್ ಬಂದಾಗ ಟೆಸ್ಟ್ ಮಾಡಿಸ, ಅದಲ್ಲ ವಿಚಾರ. ಇದನ್ನ ತಿಳ್ಕೊಂಡ್ರೆ ನೀವು ಶುಗರು, ಕ್ಯಾನ್ಸರು, BP ಇದೆಲ್ಲ ಏನು ಕೇಳಂಗಿಲ್ಲ. ಗಾಬರಿ ಆಗತ್ತೆ, ನನಗೆ ಭಯ ಆಗತ್ತೆ, ಯೋಚನೆ ಬರುತ್ತೆ. ಇದನ್ನ ಮೂತ್ರ ಚಿಕಿತ್ಸೆಯ ಸತ್ಯವನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ನೀವು ಯಾವುದು ರೋಗ ಇಲ್ಲವೇ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ಬೋದು. ಎಲ್ಲೋ ಹೋಗಿ ನೀವು ಕೇಳಬೇಕಾಗಿಲ್ಲ, ಟೆಸ್ಟ್ ಮಾಡಿಸ್ಬೇಕಾಗಿಲ್ಲ, ನನಗೇನು ಬಂದದ್ದು ನೋಡಿ ಅಂತ. ಅಂತಹ ಒಂದು ರಹಸ್ಯಕರವಾದ ವಿಚಾರ ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗಮ್ಮ ಇದು ತುಂಬಾ ತಂದೆ ತಾಯಿಗಳು ಮಾಡಬೇಕಾದ ಪ್ರಯತ್ನ. ಮಕ್ಕಳಿಗೆ ಪ್ರತಿದಿನ ಕೂಡ ನಿಮಗೆ ಇದು ಸರ್ಟಿಫಿಕೇಟ್ ಸಿಕ್ದಂಗೆ ಸಿಕ್ಕತ್ತೆ. ನಿಮ್ಮ ಮಕ್ಕಳು ಏನಾಗಿದ್ದಾರೆ, ಏನಾಗ್ತಾ ಇದ್ದಾರೆ, ಏನು ಅನುಭವಿಸ್ತಾ ಇದ್ದಾರೆ, ಇದನ್ನು ನೀವು ತಿಳ್ಕೊಂಡ್ಬಿಟ್ರೆ ನೀವು ತಿಳ್ಕೋಬೇಕು
ಈ ಮಗುವಿಗೆ ಅಂದರೆ ನನಗೆ ಅಥವಾ ಮಗುವಿಗೆ ಅಥವಾ ಗಂಡನಿಗೆ ಯಾರಿಗೆ ಆಗಲಿ ಕುಟುಂಬದಲ್ಲಿ ಈ ಮೂತ್ರ ಚಿಕಿತ್ಸೆಯ ಅವಕಾಶ ಅವಶ್ಯಕತೆ ಇದೆ ಅಂತ ನೀವೇ ಡಾಕ್ಟರ್, ಎಷ್ಟು ಖುಷಿ ಆಗುತ್ತಲ್ಲಮ್ಮ? ಹೌದು ಅಲ್ವಾ? ಹೌದು. ಆಮೇಲೆ ನಮ್ಮ ದೇಹ ನಾವೇ ರೆಡಿ ಮಾಡ್ಕೊಳ್ಳೋದು, ಇವು ಅದ್ಭುತವಾದ ವಿಚಾರ. ಅದಕ್ಕೋಸ್ಕರವಾಗಿ ಈಗ ಅದರ ವರ್ಣನೆ ಕೊಡೋಣ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಸಾಗರದಿಂದ ನಿರಂಜನ ಅಂತ. ನಮಸ್ತೆ ಮೇಡಮ್. ಹಲೋ ಹಲೋ ನಮಸ್ತೆ ಸರ್. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕರೆಕ್ಟಾಗಿ ಕೇಳ್ತಾ ಇದೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಹಲೋ, ನಿರಂಜನ್ ಅಂತೆ, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಹಲೋ. ಸರ್. ಹಲೋ 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 ಗುರುಜಿ ನಮಸ್ಕಾರ. ಹಾ, ನಾರಾಯಣ ಹೇಳಿ. ಹರಿ ಓಂ ಗುರು. ಏನು ತುಂಬಾ ಕಷ್ಟಪಡ್ತಾ ಇದ್ದೀರಾ ಸರ್? ಸ್ವಲ್ಪ ನೆಟ್ವರ್ಕ್ ಇರೋ ಹತ್ರ ಮಾತಾಡಿ ಸರ್. ಏನಾಗಬೇಕು ಹೇಳಿ. ಅದೇ ನಂದು ನಕ್ಷತ್ರದ ಬಗ್ಗೆ ನಾನು ಏನು ಸಾಧನೆ ಎಷ್ಟು ವಯಸ್ಸು ತಮಗೆ ಅಂತ ಇದ್ದೀನಿ. ಎಷ್ಟು ವಯಸ್ಸು ತಮಗೆ? ನನಗೆ 41 ವರ್ಷ. ಈಗ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 41. ಮದುವೆಯಾಗಿ 7 ವರ್ಷ ಆಯ್ತು. ಯಾವ ವಾರ ಮದುವೆ ಮಾಡ್ಕೊಂಡ್ರಿ? ಮದುವೆ ಯಾವ ವಾರ ಮಾಡ್ಕೊಂಡ್ರಿ ಎಂದೆ? ಮದುವೆ 2000 ವಾರ ಯಾವ ವಾರ ಅಂತ ಕೇಳಿದ್ದು ನಾನು. 2000 ಅಲ್ಲ, ಯಾವ ವಾರದಲ್ಲಿ ಮದುವೆ ಮಾಡ್ಕೊಂಡ್ರಿ? ಯಾವ ದಿನ? ನೆನಪಿಲ್ಲ ಗುರುಜಿ. ಅಯ್ಯೋ, 7 ವರ್ಷಕ್ಕೆ ನೆನಪಿಲ್ಲ ಅಂದ್ರೆ ಕಥೆ ಏನು? ಓಕೆ, ನೀವು ಹುಟ್ಟಿದ್ದಾರು ನೆನಪಿದ್ಯಾ? ಹುಟ್ಟಿದ ದಿನ ವಾರ ಯಾವ್ದಿತ್ತು ನೆನಪಿದ್ಯಾ? ಹೌದು, ನಾನು ಅಷ್ಟಮಿ ದಿನ ಹುಟ್ಟಿದ್ದೀನಿ. ನಾನು ವಾರ ಕೇಳಿದ್ರೆ ನೀವು ಏನೇನೋ ಹೇಳ್ತಿರಲ್ಲಪ್ಪ. ವಾರ ನಾನು ಹುಟ್ಟಿದ್ದು ಭಾನುವಾರ. ಅದನ್ನ ಹೇಳಿ. ಓಕೆ, ಈಗ ನೀವು ಏನ್ ತಿಳ್ಕೋಬೇಕು ಅಂತ? ಹಣದ ಬಗ್ಗೆನಾ, ಆರೋಗ್ಯದ ಬಗ್ಗೆನಾ? ನಂದು ಹಣದ ಬಗ್ಗೆ ಕೇಳ್ಕೊಬೇಕು. ಆರೋಗ್ಯ ದೇಹದಿಂದ ಎಲ್ಲ ಚೆನ್ನಾಗೆ. ಸ್ವಲ್ಪ ಕಮಿಟ್ಮೆಂಟ್ ಅಲ್ಲಿ ಇರೋದ್ರಿಂದ ಅದನ್ನ ಬಗೆಯಿಂದ ಹೊರಗೆ ಬರ್ಬೇಕು. ಅದ್ರದ್ದು ಇಂಪಾರ್ಟೆನ್ಸ್ ಇದೆ. ನೆಮ್ಮದಿಯಾಗಿ ಚೆನ್ನಾಗಿ ಖುಷಿಯಾಗಿದ್ದೀರಾ? ಹಲೋ, ನೆಮ್ಮದಿಯಾಗಿದ್ದೀರಾ ಅಂತ ಕೇಳಿದೆ. ಹೌದು, ನೆಮ್ಮದಿಯಾಗಿದ್ದೀವಿ ಸರ್. ದುಡ್ಡು ಬೇಕು ಅಷ್ಟೇ. ಏನು ಓದಿದ್ದೀರಾ ನೀವು? ನಾನು SLC ಓದಿದ್ದೀನಿ. ನಿಮ್ಮ ತಂದೆ ಎಲ್ಲಿದ್ದಾರೆ? ಸರ್, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಸರ್. ಸ್ವಲ್ಪ ನೆಟ್ವರ್ಕ್ ಇರೋ ಹತ್ರ ನಿಂತ್ಕೊಂಡು ಮಾತಾಡಿ ಸರ್. ನಿಮ್ಮ ತಂದೆ ಎಲ್ಲಿದ್ದಾರೆ ಎಂದೆ? ಇಲ್ಲ, ಹಾ, ಟಿವಿ ನೋಡಿ ಮಾತಾಡ್ತಾ ಇಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಯ್ತು? ಅವರು ತೀರ್ಕೊಂಡು 9 ವರ್ಷ ಮೇಲಾಯ್ತು. ಏನಾಗಿತ್ತು ಅಪ್ಪಂಗೆ? ಏನಿಲ್ಲ, ಕಚ್ಚಿತ್ತು ಅವರಿಗೆ. ಹೆದರಿ ಲೋ BP ಆಗಿ ತೀರ್ಕೊಂಡ್ರು. ಓಕೆ, ಎಷ್ಟು ವಯಸ್ಸು ತೀರ್ಕೊಂಡಾಗ? ಅವ್ರು ತೀರ್ಕೊಂಡಾಗ 62 ವರ್ಷ. ಓಕೆ, ನೀವು ಎಷ್ಟು ಜನ ಇದ್ದೀರಾ ಮಕ್ಕಳು? ನಾನು, ನಮ್ಮ ತಂಗಿ. ತಂಗಿ ನಕ್ಷತ್ರ ಏನು? ತಂಗಿ ನಕ್ಷತ್ರ ಏನು? ನಿಮ್ಮ ತಂಗಿ ನಕ್ಷತ್ರ? ಪುಷ್ಯ ನಕ್ಷತ್ರ. ಏನು ಮಾಡ್ತಾಳೆ ತಂಗಿ? ತಂಗಿ ಮದುವೆ ಮಾಡಿಕೊಟ್ಟಿದ್ದೀವಿ. ಎಷ್ಟು ವರ್ಷ ಆಯಿತು? ಅವ್ರಿಗೆ ಮದುವೆ ಮಾಡಿಕೊಟ್ಟು 12 ವರ್ಷ ಆಯ್ತು. ಓಕೆ, ಪರವಾಗಿಲ್ವ? ಆರಾಮ ಖುಷಿಯಾಗಿದ್ದಾಳ? ಅಲ್ಲ, ಅವಳಿಗೆ ಮಕ್ಕಳು ಇರಲಿಲ್ಲ. ನನ್ನ ಮಗನೇ ದೊಡ್ಡದು ಕೊಟ್ಟಿದ್ದೀನಿ. ಖುಷಿಯಾಗಿ ಹ್ಯಾಪಿ ಆಗಿದ್ದಾಳೆ ಅವಳು ಅಷ್ಟಕ್ಕೆ. ಅವಳು ನಿಮ್ಮ ಮಗನೇ ಕೊಟ್ಟಿದ್ದೀರಾ? ಹೌದು, ನನ್ನ ದೊಡ್ಡ ಮಗ ಅಲ್ಲೇ ಅವಳಿಗೆ. ಓಕೆ, ಯಾಕೆ ಇಷ್ಟು ಬೇಗ ನಿರ್ಧಾರ? ಯಾಕೆ ಮಗು ಆಗಲಿಲ್ಲ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಇಲ್ಲ, ಅದು ಎಲ್ಲ ಮಾಡಿಸಿದ್ವಿ, ಹಾಸ್ಪಿಟಲೈಸೇಷನ್ ಎಲ್ಲ ಮಾಡಿಸಿದ್ವಿ. ಆದ್ರೆ ಇವಳು ಹೆಲ್ತ್ ತೊಂದರೆ ಬರಕ್ ಸ್ಟಾರ್ಟ್ ಆಯ್ತು. ಅದಕ್ಕೆ ಬೇಡ ಅಂತ ಹೇಳಿ ಅದಕ್ಕೆ ಡ್ರಾಪ್ ಮಾಡಿ. ನಿಮ್ಮ ತಂದೆಯ ಫೋಟೋ ಮನೇಲಿ ಇಟ್ಟಿದ್ದೀರಾ? ನಿಮ್ಮ ತಂದೆ ಫೋಟೋ ಮನೇಲಿ ಇದೆಯಾ ಅಂದೆ? ಇಟ್ಟಿದೀವಿ ಗುರುಜಿ, ಇಟ್ಟಿದೀವಿ. ಅದಕ್ಕೇನು ಪೂಜೆ ಮಾಡೋದು ನೀವನಾ? ಮಾಡ್ಬೇಕಾದ್ರೆ ಅದಕ್ಕೂ ಒಂದು ಹೂ ಏರಿಸ್ತೀವಿ ಪ್ರತಿದಿನ. ಹೌದು. ಓಕೆ, ಸೊ ಅದೊಂದೇನಾ? ಇನ್ನು ಬೇರೆ ಫೋಟೋ ಇದೆಯಾ? ನಮ್ಮ ಕುಲದೇವ್ರ ಫೋಟೋ ಇದೆ, ಆಂಜನೇಯ ಸ್ವಾಮಿ ಫೋಟೋ ಇದೆ, ಸೂರ್ಯ ದೇವನ ಫೋಟೋ ಇದೆ. ಓಕೆ, ಈಗ ನಿಮ್ಮ ತಾಯಿ ಆರೋಗ್ಯ ಹೇಗಿದೆ? ನಮ್ಮ ಅಮ್ಮನಿಗೆ ಸ್ವಲ್ಪ ಕಣ್ಣು ಕಾಣಲ್ಲ, ಆದರೆ ಆರೋಗ್ಯವಾಗಿದ್ದಾರೆ, ಆಕ್ಟಿವ್ ಇದ್ದಾರೆ. ಓಕೆ, ಈಗ ವಿಚಾರಕ್ಕೆ ಬರೋದೇ ಆದರೆ, ಸತ್ತವರ ಫೋಟೋಗೆ
ಏನು ಮಾಡಬೇಕು ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು? ಸತ್ತವ್ರ ಫೋಟೋಗೆ ಏನು ಮಾಡಬೇಕು ಅಂದರೆ ಏನು ಹೇಳ್ತೀರಾ? ಸತ್ತವ್ರ ಫೋಟೋಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರನ್ನ ನೆನಪಿಗೆ ಅವರ ಮಾರ್ಗದರ್ಶನಕ್ಕೆ ಅವ್ರನ್ನ ನೆನಪಲ್ಲಿ ಇಟ್ಕೊಳಕ್ಕೋಸ್ಕರ ಅದನ್ನ ಹಾಕೊಂಡಿರ್ತೀವಿ ಅಂತೀನಿ. ಅಲ್ಲಲ್ಲ, ಅವ್ರನ್ನ ಪೂಜಿಸ್ಬೇಕಾ ಅಂತ ಕೇಳ್ತೀನಿ. ಪೂಜೆ ಮಾಡಬೇಕಾ ಅವ್ರಿಗೆ? ಹಾ, ಅವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ದೇವ್ರಿಗೆ ಏನು ಮಾಡೋದು? ದೇವರನ್ನ ಆರಾಧಿಸ್ಬೇಕು, ದೇವರನ್ನ ಪೂಜಿಸ್ಬೇಕು, ದೇವರ ಬಗ್ಗೆ ನಿಷ್ಠೆಯಿಂದ ನಡ್ಕೊಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಂಗೇನೆ ದೇವ್ರ ಫೋಟೋ ಪಕ್ಕ ಇಟ್ಟಿದ್ದೀರಾ ನಿಮ್ಮ ಅಪ್ಪಂದು? ಇಲ್ಲ, ದೇವ್ರ ಫೋಟೋ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದು ಕನ್ನಡ ಪದವನ್ನ ಎರಡಕ್ಕೆ ಡಿವೈಡ್ ಮಾಡಿ ಹೇಳ್ತಾ ಇದ್ದೀರಾ. ಒಂದು ಪೂಜೆ, ಒಂದು ಆರಾಧನೆ. ಅಂತ ಆರಾಧನೆ ಅಂದ್ರೂ ಪೂಜೆನೇ, ಪೂಜೆ ಅಂದ್ರೂ ಆರಾಧನೆನೇ. ಸತ್ತವರು ದೇವರಾಗಿದ್ರೆ ಮಕ್ಕಳು ಕುಟುಂಬ ಯಾಕೆ ಕಷ್ಟ ಬೀಳಬೇಕಿತ್ತು? ಒಂದು ಫಸ್ಟ್ ತಿಳ್ಕೊಳ್ಳಿ ನೀವು. ಸತ್ತವರು ದೇವರಾಗಿದ್ರೆ ಮಕ್ಕಳಿಗೆ ಕುಟುಂಬಕ್ಕೆ ಕಷ್ಟ ಯಾಕೆ? ಹೌದು. ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ ನೀವು ಪೂಜೆನ? ಮೊದಲನೇ ದಟ್ಟ ದರಿದ್ರ ಯಾವುದು ನಿಮಗೆ ಅಂದರೆ ಇವತ್ತೊಂದಲ್ಲ, ನಿಮ್ಮಪ್ಪನೂ ಅದನ್ನೇ ಮಾಡಿರೋದು, ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಹೌದು ಅಂತಿರಲ್ಲಪ್ಪ. ದುಡ್ಡೆಲ್ಲಿ ಬರ್ತದೆ? ದುಡ್ಡಲ್ಲ, ನಿಮಗೆ ನೆಮ್ಮದಿ ಅಂತಕ್ಕಂಥದ್ದು ಹುಟ್ಟಿರೋದೇ ನೀವು ಭಾನುವಾರ. ಅನುರಾಧ ನಕ್ಷತ್ರ ಭಾನುವಾರ ಹುಟ್ಟಿದ್ರೆ ಮೃತ್ಯು ಯೋಗ ಅಂದರೆ ನಾಳೆಗೇನು ಸಾಯಂಕಾಲಕ್ಕೇನು, ಬೆಳಗ್ಗೆಗೇನು ಸಾಯಂಕಾಲ, ಹಿಂಗೆ ಬದುಕಬೇಕು. ನಿಮ್ಗೇನು ಸಿಕ್ಕಲ್ಲ, ಟೋಟಲಿ ಲಾಟ್ರಿ. ಇದನ್ನ ಈ ಕೆಟ್ಟ ಅಭ್ಯಾಸ ಬಿಟ್ಟರೆ, ಸತ್ತವ್ರ ಫೋಟೋ ಪೂಜೆ ಮಾಡೋ ಕೆಟ್ಟ ಅಭ್ಯಾಸ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಒಳ್ಳೇದಾಗತ್ತೆ. ಯಾಕೆಂದರೆ ಜನ್ಮ ಕೊಟ್ಟ ತಂದೆಗೆ ಏನು ಮಾಡಬೇಕು ಅಂತ ತಿಳ್ಕೊಳ್ದೆ ಫೋಟೋ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀರಲ್ಲ, ಅವ್ರು ಮತ್ತೆ ಭೂಮಿಯಲ್ಲಿ ಹುಟ್ಟೋದು ಬೇಡವಾ? ಅದಕ್ಕೆ ನಿಮ್ಮನ್ನು ಜನ್ಮ ಕೊಟ್ಟು ಹೋಗಿದ್ದವರು ಪೂಜೆ ಮಾಡುವಂತ. ಊಟ ಹಾಕ್ಬೇಕಾ, ಪೂಜೆ ಮಾಡಬೇಕಾ ಸತ್ತವ್ರಿಗೆ? ಫೋಟೋ ಹಾಕ್ಬೇಕಷ್ಟೇ, ಪೂಜೆ ಮಾಡಬಾರದು. ಈಗಾರು ಜ್ಞಾನೋದಯ ಆಯ್ತಲ್ಲ. ಮೊದಲು ಕರ್ಮಾನುಸಾರವನ್ನ, ನಿಮಗೆ ಜನ್ಮ ಕೊಟ್ಟವರನ್ನ ಮೊದಲು ಸರಿಯಾದ ರೀತಿಯಲ್ಲಿ ನಿಮ್ಮ ಅಮ್ಮನಿಗೆ ಯಾಕೆ ಕಣ್ಣು ದೃಷ್ಟಿ ಕಮ್ಮಿ ಅಂದರೆ ಇದೆಲ್ಲವೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ. ನಿಮ್ಮ ತಾಯಿಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ. ಹೌದು. ಇದೆಲ್ಲ ಏನಕ್ಕೆ ಅಂದರೆ ಅವರಪ್ಪನ ಮನೆಯದು ಆಸ್ತಿ ಅದು. ಅವರು ಅದನ್ನು ಮಾಡಿಲ್ಲ, ಅವರು ಹಂಗೇನೆ ನಿಮ್ಮ ಥರನೇ ಅವರು ಪೂಜೆ ಮಾಡೋದೆ, ನೀವು ಪೂಜೆ ಮಾಡ್ತಾ ಇದ್ದೀರಾ. ಅದಕ್ಕೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಸದಾ ಪ್ರಾಪ್ತಿ ಆಗ್ತಾ ಇರುತ್ತೆ. ಸತ್ತವರ ಫೋಟೋವನ್ನು ಮನೆಯಲ್ಲಿ ಇಟ್ಟವರಿಗೆ, ಪೂಜೆ ಮಾಡಿದವರಿಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಪಕ್ಕಾ ಗ್ಯಾರಂಟಿ. ಮತ್ತು ಎರಡನೇದು, ಜೀವನದಲ್ಲಿ ನೆಮ್ಮದಿ, ಖುಷಿ, ಅಭಿವೃದ್ಧಿ ಯಾವ ಕಾರಣಕ್ಕೂ ಸಿಗಲ್ಲ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಪುಷ್ಯ ನಕ್ಷತ್ರ ನಿಮ್ಮ ತಂಗಿ ಹುಟ್ಟಿದಲ್ಲ, ಆ ಹುಟ್ಟಿದಾಗಲೇ ನಿಮ್ಮದು ಪಿಕ್ಚರ್ ಅಕೌಂಟು ಸೀಸ್ ಆಯಿತು, ಅಲ್ಲೂ ತಿಳ್ಕೊಳ್ಳಿಲ್ಲ. ನೀವು ಹುಟ್ಟಿದ ನಕ್ಷತ್ರ ಭಾನುವಾರ ಏನಕ್ಕೆ ಕೊಟ್ಟಿದ್ರೆ ಅದು ತಿಳ್ಕೊಳ್ಳಿಲ್ಲ. ಮದುವೆನೂ ಮಾಡಿ ಕಳಿಸ್ಬಿಟ್ರಿ, ಅಲ್ಲಲ್ಲೇ ಪ್ಯಾಚ್ ಹಾಕ್ಕೊಂಡ್ರಿ. ಅವ್ರಿಗೂ ನೆಮ್ಮದಿ ಇರಲ್ಲ, ನಿಮಗೂ ನೆಮ್ಮದಿ ಇರಲ್ಲ. ಯಾಕೆ ಅಂದರೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ, ಯಾವ ಕಾರಣಕ್ಕೂ ಆಗಲ್ಲ. ನಿಮ್ಮ ಕುಟುಂಬ ಯಾವ ಕಾರಣಕ್ಕೂ ಯೋಚನೆಯಲ್ಲೇ ಮುಳುಗಬೇಕು ಅಂದರೆ ನೀವು ಹುಟ್ಟಿರ್ತಕ್ಕಂಥ ಅನುರಾಧ ನಕ್ಷತ್ರ ಪ್ಲಸ್ ನಿಮ್ಮ ತಂಗಿ ಪುಷ್ಯ ನಕ್ಷತ್ರ ಇವೆರಡನ್ನೂ ಲೆಕ್ಕ ಹಾಕ್ಕೊಂಡ್ರೆ ಎಲ್ಲವೂ ಇದ್ದು ಇಲ್ಲದ ರೀತಿಯಲ್ಲಿ ಬದುಕುವ ಒಂದು ಕುಟುಂಬ ಯಾವುದು ಅಂದರೆ ನಿಮ್ಮದೇ. ಇದಕ್ಕೆ ಶಾಸ್ತ್ರ ಕೇಳೋದು, ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನೂ ಉಪಯೋಗ ಆಗಲ್ಲ. ಸತ್ತವರಿಗೋಸ್ಕರವಾಗಿ ಮಾಡಬೇಕಾದಂತಹ ಕರ್ಮಗಳನ್ನು ಮಾಡದೇ ಇರುವ ಕಾರಣ ಹೆಣ್ಣು ಮಕ್ಕಳಿಗೆ ಸಂತಾನದಲ್ಲಿ ಯಾಕೆ ತೊಂದರೆ ಬರುತ್ತೆ? ಅಬಾರ್ಷನ್ ಆಗೋದು, ನಾಳೆ ಡೆಲಿವರಿ ಅಂತ ಮಗು ಸಾಯೋದು, ಮಕ್ಕಳೇ ಆಗದೇ ಇರೋದು, ಎಷ್ಟೇ ಪ್ರಯತ್ನ ಪಟ್ಟರು ಸಂತಾನ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲವೂ ಹಿರಿಯರಲ್ಲಿ ಕೊಟ್ಟಿರ್ತಕ್ಕಂಥ ದುಃಖದ ಪ್ರಾಯಶ್ಚಿತ್ತ. ವಂಶ ಬೆಳೆಯೋಕ್ಕೆ ಬಿಡಲ್ಲ, ಸಂತಾನ ಅಭಿವೃದ್ಧಿ ಆಗೋಕ್ಕೆ ಬಿಡಲ್ಲ. ಆ ಕಾರಣದಿಂದಾಗಿ ನೀವೇನೂ ತಿಳ್ಕೊಳ್ದೇ ಇದ್ದೀರಾ ಅಂದರೆ ನೀವು ಕೇಳಿದ್ದು ನಿಜಕ್ಕೂ ಈಗ ಖುಷಿ ಆಯ್ತಾ ಬೇಜಾರಾಯ್ತಾ? ತಿಳ್ಕೊಂಡೆ ಅಂತ ಖುಷಿ ಆಯ್ತು. ಅದು ಹೆಂಗ್ ನಡ್ಕೊಬೇಕು ನೀವು ಹೇಳ್ದಂಗೆ ನಡ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲು ನೀವು ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂತಹ ಒಂದು ಪ್ರಯತ್ನ ಸತತವಾಗಿ ಪ್ರತಿದಿನ ಒಂದು 5 ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ, ಬೆಳಗ್ಗೆ ಸ್ನಾನ ಮಾಡಿ 5 ಗಂಟೆಗೆ ನೀವು ಸ್ನಾನ ಮಾಡಬೇಕು. ನೀವೀಗ ಮಾಡ್ತಾ ಇರೋದು ಸ್ನಾನ ಎಷ್ಟು ಗಂಟೆಗೆ? ನಾನು ಡ್ರೈವರ್ ಸರ್, ನಾನು ಡೈಲಿ ಸ್ನಾನ ಮಾಡೋಕ್ಕೆ ಆಗಲ್ಲ ಒಂದೊಂದ್ಸತಿ. ಅದನ್ನೇ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳಿದ್ದು. ಅನುರಾಧ ನಕ್ಷತ್ರ ಕೊಳಕ ನಕ್ಷತ್ರ, ಕೊಳಕು ನಕ್ಷತ್ರ, ಅದು ಟೈಮೇ ಇರಲ್ಲ. ಯಾವಾಗಲೂ ತಿನ್ನೋದು, ಯಾವಾಗಲೂ ನಕ್ಷತ್ರ ಸ್ನಾನ ಮಾಡೋದು, ಏನೋ ಹೇಳ್ಬಿಡೋದು, ಹಿಂಗೆ ಮ್ಯಾಚಿಂಗ್ ಮಾಡ್ಕೊಂಡು ಬದುಕೋ ನಕ್ಷತ್ರ ಯಾವುದು? ಕೊಳಕ ನಕ್ಷತ್ರ, ಅನುರಾಧ. ಮಾಡೋಕ್ಕೆ ಟೈಮ್ ಇಲ್ಲ, ಮಾಡೋಕ್ಕಾಗಲ್ಲ, ಮನಸ್ಸಾಗಲ್ಲ, ಈ ಥರ ಎಲ್ಲ ಆಗತ್ತೆ. ಫಸ್ಟು ನೀವು ನಿಮ್ಮ ತಂದೆಗೆ ಕರೆಕ್ಟ್ ರೀತಿಯಲ್ಲಿ ಏನು ಮಾಡಬೇಕು ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಇಲ್ಲಿ ಕೂತ್ಕೊಂಡು ನಾನು ಹೇಳೋಕ್ಕಾಗಲ್ಲ.
ನಿಮಗೆ ಅವಶ್ಯಕತೆ ಇದ್ದರೆ, ನಾನು ತಿಳ್ಕೊಳ್ಳೇಬೇಕು ಅನ್ನೋದಿದ್ದರೆ ಬಂದು ತಿಳ್ಕೊಂಡು ಮುಂದಿನ ದಾರಿಯನ್ನು ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡಿ. ನಿಮ್ಮ ತಂಗಿಗೆ ಯಾಕೆ ಈ ರೀತಿ ಸಮಸ್ಯೆ ಆಯಿತು, ನಿಮಗೆ ಯಾಕೆ ಸಮಸ್ಯೆ ಆಯಿತು, ಏನು ಮಾಡಬೇಕಿತ್ತು, ಏನು ಮಾಡಬೇಕು ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯೋಚನೆ ಮಾಡಬೇಡಿ. 5 ದಿನ ಸತತವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಲೇಬೇಕು. ಬೆಳಗ್ಗೆ 5 ಗಂಟೆಗೆ. ನೀವು ಕೆಲಸಕ್ಕೆ ರಜಾ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ 5 ಸುತ್ತು ಪ್ರದಕ್ಷಿಣೆ ಹಾಕಬೇಕು, ಮನೆಗೆ ಬಂದು ಡ್ಯೂಟಿಗೆ ಹೋಗಿ. ಸೊ ತಪ್ಪದೇ ಮಾಡಬೇಕು. ಒಂದಿನ 5 ಗಂಟೆಗೆ, ಒಂದಿನ 7 ಗಂಟೆಗೆ ಇದ್ದರೆ ಏನು ಮಾಡಬೇಡಿ, ಏನು ಕೇಳಬೇಡಿ, ಪ್ರಯತ್ನವೂ ಮಾಡಬೇಡಿ. ಸೋಮಾರಿತನವನ್ನು ಜಾಸ್ತಿ ಹುಟ್ಟಾಕುವಂಥದ್ದೇ ಅನುರಾಧ ನಕ್ಷತ್ರ. ಒಂದಿನ ಮಾಡಿದ್ರೆ 3 ದಿನ ರಜಾ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಹುಬ್ಬಳ್ಳಿಯಿಂದ ನಳಿನಾಕ್ಷಿ ಅಂತ. ನಮಸ್ತೆ ಮಾ. ಹಲೋ, ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ದು ಬಗ್ಗೆ ರೀ, ಮನಿ ಬಗ್ಗೆ ಕೇಳೋದಿತ್ರಿ. ಓಕೆ, ನಕ್ಷತ್ರ ಹೇಳ್ತೀರಾ? ಪೂರ್ವ ಪಾಲ್ಗುಣಿ ನಕ್ಷತ್ರ ರೀ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಸಿಂಹ ರಾಶಿ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ಹೇಳಮ್ಮ. ಹಾ, ಇದು ನಮ್ದು ಮನಿ ಬಗ್ಗೆ ಕೇಳೋದಿತ್ರಿ ಒಂದಿತ್ತು. ಮನೆ ಬಗ್ಗೆ ಅಂದ್ರೇನು? ಮನಿದ ಸಾಲ ತೀರೋದ್ರ ಬಗ್ಗೆ ಕೇಳೋದಿತ್ರಿ. ಸರಿಯಾಗಿ ಕೇಳಮ್ಮ. ಅದೇನು ನೀನು ಎಲ್ಲ ಕೋಡ್ಬಾಡೆಲ್ಲ ಕೇಳಿದ್ರೆ ಏನು ಏನು ಕೇಳಬೇಕಿತ್ತು? ಸಾಲ ತೀರೋದ್ರ ಬಗ್ಗೆ ಕೇಳಾತಿದ್ನಿ ರೀ. ಸಾಲ ತೀರ್ಬೇಕಾ? ಹಾ, ಮನಿ ಸಾಲ, ಲೋನ್. ಮನೆ ಎಷ್ಟು ವರ್ಷ ಆಯ್ತು ಕಟ್ಟಿ? ಮನಿ 10 ವರ್ಷ ಆಯ್ತು ಕಟ್ರಿ. ಓಕೆ, ಯಾರು ಕಟ್ಸಿದ್ದು ಮನೆ? ಮನೆ ಇವರ ಕಟ್ಸಿದ್ರಿ, ಅಣ್ಣ ತಮ್ಮ ಕೂಡಿರಿ. ಓಕೆ, ಮನೇಲಿ ಎಷ್ಟು ಜನ ಇದ್ದೀರಾ ನೀವು? ಈಗ 4 ಜನ ಇದೀವ್ರಿ. ಓಕೆ, ಈಗ ಸಪ್ರೇಟ್ ಆಗಿ ನಾವು ಸಪ್ರೇಟ್ ಆಗಿ 4 ಮಂದಿ ಇದೀವ್ರಿ. ಗಂಡ ಹೆಂಡತಿ ಮಕ್ಕಳು ಇದ್ರು. ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ ತಂದೆ ಇಲ್ರಿ, ತೀರ್ಕೊಂಡಾರ. ಎಷ್ಟು ವರ್ಷ ಆಯ್ತು? ಮದ್ವಿಕಿಂತ ಮುಂಚೆ. ಎಷ್ಟು ವರ್ಷ ಆಯ್ತು? ಮದ್ವಿಕಿಂತ ಮುಂಚೆ ರೀ, 2020. ಏನಾಗಿತ್ತು ಅಪ್ಪಂಗೆ? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದಿತ್ರಿ. ಓಕೆ, ನಿಮ್ಮ ಮದುವೆ ನೋಡಲೇ ಇಲ್ಲ ಅಲ್ಲ? ಇಲ್ಲ ರೀ. ನಿಮ್ಗೆ ಬೇಜಾರಾಗಲಿಲ್ವಾ? ಹಾ, ಆಯ್ತ್ರಿ. ಓಕೆ, ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 21 ವರ್ಷ ಆಯ್ತ್ರಿ. ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡ್ಕೊಂಡ್ರಿ? ಅದು ಏನ್ ಬದಲಾವಣೆ ಅಂದ್ರ ಕರಿಮಣಿ ಕಟ್ಟಿದ್ರಿ, 1 ವರ್ಷದೊಳಗ ಬಂಗಾರ ಚೈನ ಹಾಕಿದ್ರಿ ಇಷ್ಟ. ಆಮೇಲೆ ಸೌದೋಗಿದ್ದು ಕಟ್ಟಾಗಿದ್ದು? ಹಾ, ಆಗೇತ್ರಿ. ಎಷ್ಟು ಸಲ ಆಯಿತು? ಒಂದ್ಸತಿ ಆಯ್ತ್ರಿ, ಅದೇನು ಹಾಕೊಂಡಿಲ್ಲ, ಕರಿಮಣಿನ ಹಾಕೊಂಡಿವ್ರಿ. ಓಕೆ, ಕಟ್ಟಾಗಿದ್ದು ಯಾಕೆ ಹಂಗೆ ಇಟ್ಟಿರೋದು? ಹಾ, ಕಟ್ಟಾಗಿತ್ರಿ. ಏನಕ್ಕೆ ಹಾಕೊಂಡಿಲ್ಲ? ಸರಿ ಮಾಡ್ಕೊಂಡು ಏನಕ್ಕೆ ಹಾಕೊಂಡಿಲ್ಲ? ಇಲ್ರಿ, ಎಲ್ಲ ಬ್ಯಾಂಕ್ದಾಗ ಇಟ್ಟೈತ್ರಿ. ಇಲ್ಲಿ ಬನ್ನಿ ದಾರಿಗೆ. ಹಂಗೆ ಹೇಳಕ್ಕೆ ಎಷ್ಟೊಂದು ಸುತ್ತಿ ಬಳಸಿ ಬಂದೆ. ಕಾರಣ ಈಗ ತಿಳ್ಕೊಂಡೇನಮ್ಮ? ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಚಿನ್ನ ಯೋಗ ಇರಲ್ಲ. ಹಾಕೊಂಡ್ರೆ ಕಳ್ಳ ಕಿತ್ಕೊಂಡು ಹೋಗ್ಬೇಕು, ಇಲ್ಲ ಕಟ್ಟಾಗಿ ಕೆಳಗೆ ಬೀಳಬೇಕು, ಇಲ್ಲ ಅದು ಆಟ ಆಡಕ್ಕೆ ಹೋಗ್ಬೇಕು ಅಂಗಡಿಗೆ. ಮಾಡಿಸ್ತೇ ಹೋಯ್ತು. ಯಾಕೆಂದ್ರೆ ಅದು ಮತ್ತೆ ಬಂದರೆ ಮತ್ತೆ ದರಿದ್ರ ಬರುತ್ತೆ, ಮತ್ತೆ ಹಿಂದಕ್ಕೆ ಹೋಗುತ್ತೆ. ಒಟ್ಟಲ್ಲಿ ಚಿನ್ನ ಹಾಕ್ಕೊಳ್ಳೋಂಗಿಲ್ಲ, ಸ್ವಂತ ಮನೆ ಕಟ್ಟಂಗಿಲ್ಲ, ಖುಷಿಯಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಂಗಿಲ್ಲ. ಇಂತಹ ಶಿಕ್ಷೆಯನ್ನು ಅನುಭವಿಸುವುದೇ ಪೂರ್ವ ಪಾಲ್ಗುಣಿ ನಕ್ಷತ್ರ. ಇವ್ರು ಇದೆಲ್ಲ ತಿಳ್ಕೊಳ್ದೆ ಮನೆ ಕೈಯಾಕ ಹಾಕ್ಬೇಕಿತ್ತು ಅಂತ ಪ್ರಶ್ನೆ. ಹೌದು ಅಮ್ಮ, ಅರ್ಥ ಆಯ್ತಾ? ಹಾ, ಹೇಳ್ರಿ. ಅಷ್ಟೇ. ಏನು ಹೇಳೋದೇನು ಹರಿಕತೆ ಹೇಳ್ತಾ ಇದ್ದೀನಾ? ನಾನು ಹೇಳಿದ ಅರ್ಥ ಆಗ್ಲಿಲ್ವಾ? ಅದೇ, ನೀನು ಸ್ವಂತ ಮನೆಯಲ್ಲಿ ವಾಸ ಮಾಡುವುದಕ್ಕೆ ನಿನಗೆ ಜಾಗ ಕೊಡುವುದಿಲ್ಲ ಭಗವಂತ. ಬಾಡಿಗೆ ಮನೆಯಲ್ಲಿ ಯಾವುದೋ ಚಿಕ್ಕದೋ ಶೀಟಿನ ಮನೆಯೋ ಎಲ್ಲೋ ಇರಬೇಕು. ಮನೆ ಕಟ್ಟೋಳು ಅಂತ ಯಾವುದೇ ಕಾರಣಕ್ಕೂ ನೀನು ಇರಂಗಿಲ್ಲ, ನೀನು ಮನೆ ಕಟ್ಟಂಗಿಲ್ಲ. ಯಾಕೆ ಚೈನ್ ಕೇಳಿದೆ ನಾನು ಅಂದರೆ ನೀನು ಅದನ್ನೇ ತಿಳ್ಕೋಬೇಕು. ಎಷ್ಟು ಸಮಸ್ಯೆಯಲ್ಲಿದ್ದೀವಿ. ಚಿನ್ನ ಮತ್ತು ಹಣ ಮತ್ತು ನೆಮ್ಮದಿ ಜೀವನ ಯಾವ ಕಾರಣಕ್ಕೂ ಸಿಗಲಿಕ್ಕಿಲ್ಲ. ಅದು ನಿಮ್ಮ ಅಪ್ಪನಿಗೂ ಗೊತ್ತಿಲ್ಲ, ನಿಮ್ಮ ಯಜಮಾನ್ರ ಅಪ್ಪನಿಗೂ ಗೊತ್ತಿಲ್ಲ, ನಿಮ್ಮ ಯಜಮಾನ್ರಿಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಸಾಲ ಆಗಲಿ ಅಂತಲೇ ನೀವು ಮನೆ ಕಟ್ಟಿರೋದು. ಅದು ಮಾರಕ್ಕೂ ಆಗಲ್ಲ, ಸಾಲನೂ ತೀರಲ್ಲ. ಇದು ನಿನ್ನ ನಕ್ಷತ್ರದಲ್ಲಿರ್ತಕ್ಕಂಥ ಸತ್ಯ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಏನ್ ಬೇಜಾರಾಗಿಲ್ರಿ. ಹಳೆ ಮನೆ ಒಂದ್ ಐತ್ರಿ ನಮ್ದು. ಅದೆಲ್ಲ ವಿಷಯ ಬೇಡ, ನಾನು ಹೇಳ್ತಾ ಇರೋದು ಒಂದು ನಿಮಿಷ ಕೇಳಿಸ್ಕೊಮ್ಮ. ಫಸ್ಟ್ ತಿಳ್ಕೊಂಡೆ, ನಿನ್ನ ನಕ್ಷತ್ರ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಮಾಡು. ಹೇಳ್ರಿ. ಹೇಳಿ ಸಾಕು. ಈಗ ಅದನ್ನೇ ಇನ್ನು ಮುಂದಕ್ಕೇನು ಹೇಳಿ? ನಿನ್ನ ನಕ್ಷತ್ರ ಪೂರ್ವ ಪಾಲ್ಗುಣಿಗೆ ನಾನು ಬಂದದ್ದು ಕಾರಣ ಏನು ಅದು ತಿಳ್ಕೊ ಫಸ್ಟು.
ಅದು ತಿಳ್ಕೊಂಡ್ರೆ ಮುಂದೆ ಸಾಲನೂ ತೀರತ್ತೆ, ಒಳ್ಳೇದು ಆಗುತ್ತೆ, ಎಲ್ಲವೂ ಆಗುತ್ತೆ. ತಿಳ್ಕೊಳ್ಳದೆ ಏನು ಶಾಸ್ತ್ರ ಕೇಳಕ್ಕೆ ಹೋಗ್ಬೇಡ. ಒಳ್ಳೇದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ನೇರವಾಗಿ ಮಾತನಾಡಬಹುದು. ಈಗ ಮದ್ದೂರಿಂದ ಸುನೀಲ್ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಸುನಿಲ್ ಸಟವಿತ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹಲೋ, ನಮಸ್ಕಾರ ಗುರೂಜಿ. ನಾರಾಯಣ ಹೇಳಿಪ್ಪ. ಗುರೂಜಿ, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಎಷ್ಟು ವಯಸ್ಸು ತಮಗೆ? ನನಗೆ 36 ಆಗ್ತೈತೆ. ಓಕೆ, ಮದುವೆ ಆಗಿ? ಮದುವೆ ಇನ್ನೂ ಇಲ್ಲ, ಹುಡುಗಿ ನೋಡ್ತಾ ಇದೀವಿ, ಎಲ್ಲೂ ಸೆಟ್ ಆಯ್ತಲ್ಲ ಗುರೂಜಿ, ಅದ್ರ ಬಗ್ಗೆನೇ ಕೇಳುವ ಅಂತ ಮಾಡಿ. ಹುಡುಗಿ ಸೆಟ್ ಆಗ್ತಾ ಇಲ್ವಾ? ನೀವು ಹುಡುಗಿಗೆ ಸೆಟ್ ಆಗ್ತಾ ಇಲ್ವಾ? ಇಲ್ಲ ಸುಮಾರು ಗುರೂಜಿ 3 ವರ್ಷದಿಂದ ನೋಡ್ತಾ ಇದೀವಿ, ಎಲ್ಲೋದ್ರೂ ಇನ್ನೇನೋ ಆಗು ಮಟ್ಟ ಬರುತ್ತೆ, ಕಿತ್ತೋಗುತ್ತೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಆಗ್ತಾ ಇದೆ ಅಂತ ಗೊತ್ತಾಯ್ತಾ ಇಲ್ಲ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಒಂದ 25-30 ವರ್ಷದ್ದು. ಯಾರು ಕಟ್ಸಿದ್ದು? ನಮ್ಮ ತಂದೆಯವ್ರು ಕಟ್ಟಿತ್ತು. ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆಯವ್ರು ಇಲ್ಲ, ತಿರೋಗಿ ಒಂದು 25 ವರ್ಷ ಆಗಿತ್ತು. ಮನೆ ಕಟ್ಟಕ್ಕೆ ಮುಂಚೆನೇ ತಿರೋದ್ರಾ? ಇಲ್ಲ, ಮನೆ ಕಟ್ಟಾದ್ಮೇಲೆ ತಿರೋದ್ರು. ಎಷ್ಟು ವರ್ಷ ಇದ್ರು ಮನೆ ಕಟ್ಟಾದ್ಮೇಲೆ? ಮನೆ ಕಟ್ಟಾದ್ಮೇಲೆ 1 ವರ್ಷ ಇದ್ರು ಅಷ್ಟೇ. ಓಕೆ, ಯಾವ ದಿಕ್ಕಿಗೆ ಬಾಗಿಲು ಮತ್ತೆ ರಸ್ತೆ ಇದೆ? ರಸ್ತೆ ಪೂರ್ವಕ್ಕಿದೆ. ಹಾ, ಪೂರ್ವಕ್ಕಿದೆ. ಬಾಗಿಲು? ಬಾಕ್ಲು ದಕ್ಷಿಣಕ್ಕಿದೆ. ಓಕೆ, ಅದೇನದು ದಕ್ಷಿಣಕ್ಕೆ ಬಾಗಿಲಿಟ್ಟಿದ್ದು ಪೂರ್ವಕ್ಕೆ ರಸ್ತೆ ಇಟ್ಕೊಂಡು? ಇಲ್ಲಿ ಹಳ್ಳಿ ಅಲ್ವಾ ಇದು, ರಸ್ತೆ ಇದು ತಕೊಂಡಿರೋ ಸೈಟ್ ಅಲ್ವಾ. ಹಳ್ಳಿ ಆದ್ರೇನು ಡಿಲ್ಲಿ ಆದ್ರೇನು ಅಪ್ಪ, ನಾನು ಹೇಳ್ತಿರೋದು ಪೂರ್ವಕ್ಕೆ ರಸ್ತೆ ಇದೆ ತಾನೇ? ರಸ್ತೆ ಆದ್ಮೇಲೆ ಬಾಗಿಲು ಪೂರ್ವಕ್ಕೆ ತಾನೇ ಮಡಗಬೇಕು, ಯಾಕೆ ದಕ್ಷಿಣಕ್ಕೆ ಹೋಯ್ತು? ಒಂದ್ ಬಾಕ್ಲು ಆ ಕಡೆ ಇದೆ, ಒಂದ್ ಬಾಕ್ಲು ಈ ಕಡೆ ಇದೆ. ಪೂರ್ವಕ್ಕೊಂದು ದಕ್ಷಿಣಕ್ಕೊಂದಿದೆ. ಎರಡಿದೆ. ಹಾಗಾದ್ರೆ ದಕ್ಷಿಣಕ್ಕೂ ಜಾಗ ಖಾಲಿ ಇದೆ. ನಿಮ್ದೇನಾ ಬೇರೆಯವ್ರದಾ? ನಮ್ದೆ ಸ್ವಂತ ನಮ್ದೆ. ಏನು ಜಮೀನಾ ಅದು? ಸೈಟು. ಎಷ್ಟಿದೆ ಪಕ್ಕದಲ್ಲಿ ಜಾಗ? ದಕ್ಷಿಣದಲ್ಲಿ ಒಂದೂವರೆ ಕುಂಟೆ 2 ಕುಂಟೆ ಇದೆ. ನಿಮ್ಮನೆ ಕಾಂಪೌಂಡ್ ಹಾಕಿದ್ದೀರಾ? ಕಾಂಪೌಂಡ್ ಇಲ್ಲ. ಯಾಕೆ? ಟೈಮ್ ಇಲ್ವಾ, ದುಡ್ಡಿಲ್ವಾ? ಕಾಂಪೌಂಡ್ ಹಾಕೋಕೆ ಜಾಗ ಇಕ್ಕಟ್ಟು ಅಂದ್ಬಿಟ್ಟು ದನ ಕರಾಸ ಹಾಕ್ತಿವಲ್ಲ, ಅದಕ್ಕೆ ಖಾಲಿ ಬಿಟ್ಕೊಂಡು. ನೀವು ಖಾಲಿ ಬಿಟ್ಕೊಂಡ್ರಿ, ನಿಮ್ಮಪ್ಪ ಖಾಲಿ ಆಗಿದ್ದು ಆ ಜಾಗದಲ್ಲಿ ಹಾಕಿರತಕ್ಕಂತಹ ಕಾಂಪೌಂಡ್ ಇಲ್ಲದ ಮನೆಯನ್ನು ನಿರ್ಮಾಣ ಮಾಡಿರುವ ಕಾರಣ. ನಿಮ್ಮ ತಂದೆ ಹೋಗಿರೋದು ಅದೇ ಕರ್ಮ. ಎರಡನೇದು, ನಿಮಗೆ ಚೌಟ್ರಿಗೆ ಹೋದ್ರೂ ಮದುವೆ ಕ್ಯಾನ್ಸಲ್ ಆಗ್ಬೋದು. ಹುಡುಗಿನೂ ಇರ್ತಾಳೆ, ನೀವೂ ಇರ್ತೀರಾ, ಬೇಜಾರು ಮಾಡ್ಕೊಂಡು ನನಗೆ ಇಷ್ಟ ಇಲ್ಲ ಅಂತ ಹುಡುಗಿ ಹಂಗೆ ವಾಪಸ್ ಹೋಗ್ಬಹುದು. ಅಲ್ಲ ರೀ, ಅಷ್ಟೊಂದು 1.5 ಕುಂಟೆ ಜಾಗ ಮಾಡಿಕೊಂಡು ನೀವು ಸೈಟನ್ನು ನೀವು ಕಾಂಪೌಂಡ್ ಹಾಕದೇ ಇದ್ರೆ ದಿಕ್ಕಿಲ್ಲದ ಮನೆ ಮಾಡ್ಕೊಂಡಿದ್ದೀರಲ್ರಿ, ಏನ್ರಿ ಅರ್ಥ ಇದು? ಏನು ಹೇಳ್ತಾರೆ ಅದಕ್ಕೇನು ಹೇಳಿ? ದಿಕ್ಕಿಲ್ಲದ ಮನೆ ಅಷ್ಟೇ. ನೀವು ಬರೀ ಯೋಚನೆ ಮಾಡ್ಕೊಂಡೇ ಕೂತ್ಕೋಬೇಕು, ಯೋಚನೆ ಮಾಡ್ಕೊಂಡೇ ಮಲ್ಕೋಬೇಕು ಅಷ್ಟೇ, ಏನು ಸಿಕ್ಕಲ್ಲ, ಏನೂ ಆಗಲ್ಲ. ಬೇಕಾಯ್ತು ಜೀವನ? ನಿಮ್ಮ ತಂದೆ ಹೋದಾಗಲೇ ತಿಳ್ಕೊಬೇಕಿತ್ತು, ನಮ್ಮ ಮನೆ ಕಟ್ಬಿಟ್ಟು ನಮ್ಮ ಅಪ್ಪ ಯಾಕೆ ಟಿಕೆಟ್ ತಗೊಂಡ್ರು ಅಂತ ತಿಳ್ಕೊಬೇಕು. ಏನೋ ಆಯಿತು ಹೋಯ್ತು ಅಂತ ಕೈ ಬಿಟ್ಬಿಡ್ರಿ. ಈಗ ನಿಮ್ಮ ಕತೆ ಹೇಳಿ. ನೀವು ಇದ್ರ ಬಗ್ಗೆ ನಂಬಿಕೆ ಇಲ್ವಾ? ಮನೆ ಬಗ್ಗೆ ತಿಳ್ಕೋಬೇಕು, ಮದುವೆ ನನಗೆ ಆಗುತ್ತಾ ಇಲ್ವಾ, ಏನು ಕಾರಣದಲ್ಲಿ ಮದುವೆ ಈ ಥರ ಆಗ್ತಾ ಇದೆ, ಯಾಕೆ ತಿಳ್ಕೊಳ್ಳಿಲ್ಲ ನೀವು ಸರಿಯಾಗಿ ಇಲ್ಲಿವರೆಗೂ? ನಮ್ಗೆ ಇಲ್ಲಿವರೆಗೂ ಅಂತ ಮಾರ್ಗದರ್ಶನ ಕೊಡುವಂತ ಗುರುಗಳು ಸಿಕ್ಲಿಲ್ಲ. ಅದಕ್ಕೆ ನೀವು ಶಾಸ್ತ್ರ ಕೇಳಕ್ ಹೋಗ್ತೀರಿ? ಶಾಸ್ತ್ರ ಕೇಳಕ್ ಹೋಗ್ಲಿಲ್ವ ಎಲ್ಲೂನು? ಯಾವಾಗ ಮದುವೆ ಆಗುತ್ತೆ ಕೇಳಿದ್ವಾ? ಗುರುಬಲ ಕಮ್ಮಿ ಅಂತ ಅಂತಾರೆ. ಎಲ್ಲಿ ಬರ್ತದೆ ಗುರುಬಲ ಅಂತ ಕೇಳ್ಬೇಕು, ಎಲ್ಲೈತೆ ಗುರುಬಲ ಅಂತ ಕೇಳಬೇಕು. ಗುರುಬಲ ಇದ್ರಲ್ವ ಮದುವೆ ಆಗೋದು ಅಂತ ಕೇಳ್ತಾರೆ. ಏನು ಮಾಡೋಕ್ಕಾಗಲ್ಲ ಪಾಪ, ಅದ್ರ ಮೇಲೆ ಅವ್ರ ಕೈಲಿ ಏನು ಹೇಳೋಕ್ಕಾಗಲ್ಲ. ಅದೊಂದೇ ಹೇಳ್ತಾರೆ. ನೀವು ಒಂದು ತಿಳ್ಕೊಳ್ಳಿ, ನಿಮ್ಮ ಮನೆಯನ್ನು ಒಂದು ಸಲ ಪರಿಶೀಲನೆ ಮಾಡಬೇಕು. ಎಷ್ಟು ಅಡಿ ಮನೆ ಕಟ್ಟಿದ್ದೀವಿ, ಆ ಮನೆಯಲ್ಲಿ ಇರ್ತಕ್ಕಂಥ ಸತ್ಯಾಂಶ ಏನು, ನೆಮ್ಮದಿ ಇದೆಯಾ, ಮದುವೆ ಆಗತ್ತಾ, ಮದುವೆ ಆದರೆ ಹೆಂಡತಿ ಓಡೋಗ್ತಾಳ ಅಥವಾ ಮದುವೆನೇ ಆಗಲ್ವಾ, ಇದಿಷ್ಟು ಜೊತೆಗೆ ನಿಮ್ಮ ಮನೆಯ ಪೂರ್ಣ ಚಿತ್ರಣವನ್ನು ತಗೊಂಡ್ರೆ, ಅಳತೆ ತಗೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಆಗತ್ತೆ. ಗುರುಬಲ ಬರಲಿ, ಅವಾಗ ಬರಲಿ, ಅಮಾವಾಸ್ಯೆ ಕಳೀಲಿ, ಶಿವರಾತ್ರಿ ಕಳೀಲಿ, ಇದೆಲ್ಲ ಕೇಳಕ್ಕೆ ಹೋಗಬೇಡಿ. ದೇವ್ರ ಹತ್ರ ಕೂತ್ಕೊಂಡು ಅಳಬೇಡಿ. ಫಸ್ಟು ನಮ್ಮ ಅಪ್ಪ ಕಟ್ಟಿದ ಮನೆಯ ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ನೀವು ತೀರ್ಮಾನ ಮಾಡೋದಾದರೆ ತಿಳ್ಕೊತೀರಾ? ತಿಳ್ಕೊಳ್ತೀವಿ. ಆ ಮನೆಯದು ಪ್ಲ್ಯಾನು ಎಷ್ಟಡಿ ಅಂತ ಬರ್ಕೊಂಡು
ನೀವು ಅದನ್ನು ಕೇಳಿಕೊಂಡು ಬಂದು ವಿಚಾರವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಇನ್ನೂ ಟೈಮ್ ಇದೆ. ಹೆಂಗೋ ಮದುವೆ ಆಗೋದು, ಮದುವೆಯಾಗಿ ಕಿತ್ತೋಗೋದು ಆಗಬೇಕಾ, ಚೆನ್ನಾಗಿರೋ ಮದುವೆ ಆಗಬೇಕಾ? ಕಿತ್ತೋಲಿ ಮದುವೆ ಆದಾರ ಗುರುಜಿ, ಎಲ್ಲ ಸಂಸಾರ ಚೆನ್ನಾಗಿರ್ಲಿ ಅಂತಾನೆ ಮದುವೆ ಆಗ. ಮದುವೆ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು ಅಲ್ವಾ? ಹೌದು ಹೌದು ಹೌದು, ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು. ಇದನ್ನ ತಿಳ್ಕೊಳ್ಳಿ. ಯಾವ ಕಾರಣಕ್ಕೂ ನೀವು ಹುಡ್ಕೋದು ಬೇಕಾಗಿಲ್ಲ, ಭಗವಂತ ನಿಮಗೆ ದಾರಿ ತೋರಿಸ್ತಾರೆ. ಫಸ್ಟ್ ನಿಮ್ಮ ಮನೆ ಬಗ್ಗೆ ತಿಳ್ಕೊಳ್ಳಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪುಷ್ಪ ಅಂತ ಶಿವಮೊಗ್ಗದಿಂದ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿ. ಎಷ್ಟು ವಯಸ್ಸು ಮಗಳಿಗೆ? ಮಗಳು 24. ಏನು ಮಾಡ್ತಿದ್ದಾಳೆ? ಮಾಸ್ಟರ್ಸ್ ಮುಗಿದಿದೆ ಗುರುಜಿ. ಕೆಲಸಕ್ಕೆ ಓಡಾಡ್ತಾರೆ, ಸಿಗ್ತಾ ಇಲ್ಲ. ಕೆಲಸಕ್ಕೆ ಹೋಗ್ತಾ ಇದ್ದಾಳಾ? ಅಲ್ಲ, ಕೆಲಸಕ್ಕೆ ಹುಡುಕ್ತಾ ಇದ್ದಾಳೆ, ಸಿಗ್ತಾ ಇಲ್ಲ. ತುಂಬಾ ಟೆನ್ಷನ್ ಮಾಡ್ಕೊಂಡಿಲ್ಲ ರೀ. ಈಗ ಅವಳ ಬಗ್ಗೆ ಏನು ತಿಳ್ಕೊಬೇಕು ನೀವು? ಅವಳ ಬಗ್ಗೆ, ಕೆಲಸದ ಬಗ್ಗೆ ತಿಳ್ಕೊಬೇಕು. ಆಮೇಲೆ ಮದುವೆ ಬಗ್ಗೆನೂ ತಿಳ್ಕೊಬೇಕು ಗುರುಜಿ. ಅಲ್ಲ, ಯಾವ್ದು ಬೇಕು? ಕೆಲಸ ಬೇಕಾ, ಮದುವೆ ಬೇಕಾ? ಕೆಲಸ ಫಸ್ಟ್, ಕೆಲಸ ಬೇಕು. ಅದು ಮೊದಲು ಕೆಲಸ ಸಂಪಾದನೆ ಮಾಡಬೇಕು, ಆಮೇಲೆ ಮದುವೆ ಆದ್ರೇನು ಆಗದೇನು ಸಂಪಾದನೆ ಆಗ್ಬೇಕು ಮೊದಲು. ಅಲ್ಲ, ಅವಳಿಗಿರೋದು ಅದು ಗುರುಜಿ. 2-3 ಬಂದಿದೆ, ಹೋಗ್ತಾ ಇಲ್ಲ. ಯಾರು? ಅದಕ್ಕೆ ಮಗಳು ಹೋಗ್ತಾ ಇಲ್ಲ. ಮದುವೆಗೆ ಹೋಗ್ತಾ ಇಲ್ವಾ, ಅಥವಾ ಬಂದು ಸಂಬಂಧ ನೋಡಬೇಡ ಅಂತ ಇದ್ದಾಳ? ಮದುವೆಗೆ ಹೋಗ್ತಾ ಇಲ್ಲ ಅವಳು. ಕೆಲಸ ಮಾಡಿ ನಾನು 2 ವರ್ಷ ಆದ್ಮೇಲೆ ಮದುವೆ ಆಗ್ತೀನಿ ಅಂತಾಳೆ. ಕೆಲಸ ಸಿಗಲ್ಲ. ಯಾಕೆ ಸಿಗಲ್ಲ ಗುರುಜಿ? ಯಾಕೆ ಅಂದ್ರೆ ಪುಷ್ಯ ನಕ್ಷತ್ರ, ಅದಕ್ಕೆ ಸಿಕ್ಕಲ್ಲ. ಪುಷ್ಯ ನಕ್ಷತ್ರ ಸಿಗಲ್ವಾ? ಸಿಗಲ್ಲ. ದಟ್ಟ ದರಿದ್ರದ ನಕ್ಷತ್ರ ಪುಷ್ಯ ನಕ್ಷತ್ರ. ಏನು ಅಂದರೆ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಒಂದು ಫೈಲ್ ಮಾಡ್ಕೊಂಡು, ಟಿಫನ್ ಕೇಲಿ ಅನ್ನ ಇಟ್ಕೊಂಡು, ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಸುತ್ತಿ 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 ಇಂಟ್ರ್ಯೂ ನಿಂತ್ಕೊಂಡು ಸುಸ್ತು ಪಂಡ್ಕೊಂಡು, ಟಿಫನ್ ಕೇಲಿರೋ ಅನ್ನನೂ ತಿನ್ನೋಕ್ಕಾಗದೆ ಮನೆಗೆ ತಂದು ಬಿಸಾಕ್ಬಿಟ್ಟು ಊಟನೂ ಮಾಡಿದೆ ಮಲ್ಕೊಳ್ಳುವಂಥ ಕಿತ್ತೋಗಿರೋ ನಕ್ಷತ್ರ ಪುಷ್ಯ ನಕ್ಷತ್ರ. ಏನ್ ಮಾಡ್ಬೇಕು ಗುರುಜಿ? ಏನು ಮಾಡೋದು? 24 ವರ್ಷ ಆದಮೇಲೆ ಈಗೇನು ಮಾಡ್ತೀರಾ ತಾಯಿ? ಮದುವೆನೂ ಇಲ್ಲ, ಕೆಲಸನೂ ಇಲ್ಲ, ರಾತ್ರಿನೂ ಇಲ್ಲ, ಹಗಲೂ ಇಲ್ಲ. ಯಾಕೆ ಇದನ್ನು ಇಷ್ಟೊಂದು ಕ್ರೂರತನವಾಗಿ ಕಠಿಣವಾಗಿ ಹೇಳ್ತಾರೆ ಅಂತ ಪ್ರತಿಯೊಬ್ಬರಿಗೆ ಅರ್ಥ ಆಗ್ಬೋದು. ಅಲ್ಲ ರೀ, ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ಗೌರ್ಮೆಂಟ್ನವ್ರು ಕೆಲಸ ಕೊಡ್ತೀನಿ ಓದಿಸಿ ಅಂತ ಎಲ್ಲರೂ ಹೇಳೋರೇನಮ್ಮ? ಇಲ್ಲ. ಇವ್ರು ಯಾವ ಆಧಾರದಲ್ಲಿ ಕೆಲಸ ಸಿಗುತ್ತೆ ಅಂತ ಓದಿಸ್ತಾರೆ ಅಂತ ನಾನು ಕೇಳ್ತೀನಿ. ಅಪ್ಲಿಕೇಶನ್ ಹಾಕ್ಬೇಕು ಫಸ್ಟು. ಏನು, ನನ್ನ ಮಗನನ್ನ ಓದಿಸ್ತಾ ಇದ್ದೀವಿ, ಕೆಲಸ ಕೊಡ್ತೀರಾ ಇಲ್ವಾ ಕೇಳಿದಾರಾ? ಇಲ್ಲ. ಮತ್ತು ಯಾವ ಆಧಾರದ ಮೇಲೆ ಕೆಲಸ ಸಿಗುತ್ತೆ ಅಂತ ಓದಿಸ್ತೀರಾ ಮಕ್ಕಳನ್ನ ಅಂತ ನಮಗೆ ಅಪ್ಪ ಅಮ್ಮಂದ್ರೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಎಲ್ರಿಗೂ ಗೌರ್ಮೆಂಟ್ ಕೆಲಸನೇ ಬೇಕು, ಎಲ್ರಿಗೂ ಒಳ್ಳೆ ಕೆಲಸನೇ ಬೇಕು. ನಿಮಗೆ ಅಮ್ಮ ಗೌರ್ಮೆಂಟ್ ಬೇಕು ಅಂತ ಏನಿಲ್ಲ. ಅಮ್ಮ ಒಂದು ನಿಮಿಷ, ನಾನು ಪ್ರಾಪಂಚಿಕವಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಅಂತಲ್ಲ. ನಿಮ್ಮ ಯಜಮಾನರು ಏನು ಮಾಡ್ತಾರಮ್ಮ? ಇಲ್ಲ, ಅವ್ರು ಎಕ್ಸ್ಪೈರ್ಡ್ ಆಗಿ ಆದಷ್ಟು 7 ವರ್ಷ ಆಯ್ತು. ಅವತ್ತೇ ನಿಮ್ಮ ಯಜಮಾನ್ರು ಹೋದ್ರಲ್ಲ, ಅವತ್ತೇ ಇತ್ತು ನಿಮ್ಮ ಅಕೌಂಟು. ಹೌದಾ? ಈ ಮಗು ನಿಮ್ಮ ಹೊಟ್ಟೆಗೆ ಬಂದ ತಕ್ಷಣ ತಂದೆಗೆ ಪಾಸ್ಪೋರ್ಟ್ ರೆಡಿ. ಈಗ ನಿಮ್ಮ ಯಜಮಾನರು ಫೋಟೋನ ಲೈಟ್ ಗೀಟ್ ಹಾಕ್ಸಿ ಮಡಗಿದ್ದೀರಾ ಮನೇಲಿ? ಇಲ್ಲ 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 ಗುರುಜಿ. ಮತ್ತೆ ಏನು ಮಾಡ್ತೀರಾ ನಿಮ್ಮ ಯಜಮಾನರಿಗೆ? ಈಗ ಹಂಗೆ ಫೋಟೋ ಇಟ್ಟಿದ್ದೀವಿ. ಅದನ್ನೇ ಮಾಡ್ತಾ ಇರೋದು. ಆ ಫೋಟೋನ ಎಲ್ಲಿಟ್ಟಿದ್ದೀರಾ? ಅದನ್ನ ದಕ್ಷಿಣಾಭಿಮುಖವಾಗಿ ಇಟ್ಟಿದ್ದೀವಿ. ಅದು ಯಾವ ಮುಖಾನಾರು ಇಡಿ, ಮನೇಲಿ ಇಟ್ಟಿದ್ದೀರಾ ತಾನೇ? ಇಟ್ಟಿದ್ದೀವಿ. ಯಾರು ಪೂಜೆ ಮಾಡೋದು, ನಿಮ್ಮ ಮಗಳ ನೀವ? ಇಲ್ಲ, ನಾವು ವರ್ಷಕ್ಕೊಂದ್ಸತಿ ಮಾತ್ರ ಮಾಡ್ಬೇಕು ಅಂದ್ರಲ್ಲ. ಅವಳು ಎಲ್ಲಿಗಾರು ಹೋಗ್ಬೇಕಾರೆ ಅವ್ರಪ್ಪ ನಮಸ್ಕಾರ ಬಿಡೋಗ್ತಾಳೆ. ನಾನು ಒಂದು ಉದ್ಬತ್ತಿ ಬಿಡಕ್ತೀನಿ, ಮಾಡ್ಬಾರ್ದು ಅಂದಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಕೇಳೋಣ. ಅಲ್ಲಲ್ಲ, ಊದ್ಬತ್ತಿ ಬೆಳಗೋದು ಯಾವಾಗ? ದಿನಾನ, ವಾರಕ್ಕ, ವರ್ಷಕ್ಕ? ಇಲ್ಲ ಇಲ್ಲ, ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಅಂದ್ರೆ ಸೋಮವಾರ ಬೆಳಗ್ತೀನಿ ಗುರುಜಿ ನಾನು. ಅದೇ ಏನ್ ಬೆಳಗೋದು? ಏನಕ್ಕೆ ಬೆಳಗೋದು ಊದ್ಬತ್ತಿನ? ದೇವ್ರು ಅಂತನಾ? ಬೆಳಗ್ಬಾರ್ದಾ? ಅಲ್ಲ, ನಾನು ಕೇಳ್ತೀನಿ, ನಿಮ್ಮ ಯಜಮಾನರು ದೇವರು ಅಂತ ಒಪ್ಕೊಂಡಿದ್ದೀರಾ ಅಂತ? ಯಾತಕ್ಕೆ ಬೆಳಗೋದು? ದೇವ್ರ ಅವರು ಬೆಳಗಕ್ಕೆ? ಬೆಳಗ್ಬಾರ್ದ ಗುರುಜಿ? ಅದಕ್ಕೆ ಬೆಳಗಬಾರ್ದು ಅಂತ ನಾನು ನಿಮ್ಮನ್ನು ಕೇಳ್ತಿರೋದು. ಏನು ಅಂತ ಬೆಳಗ್ತೀರಾ? ಏನು ಕೊಡ್ತಾರೆ ಅವರು ಅಂತ ಬೆಳಗ್ತೀರಾ? ಅವ್ರ ಸಾವು ಎಷ್ಟು ಚೆನ್ನಾಗಿತ್ತೇವು ಅಂತ ತಿಳ್ಕೊಂಡಿದ್ದೀರಾ? ಸಾವು ಚೆನ್ನಾಗಿತ್ತ ನಮ್ಮ ಯಜಮಾನ್ರದ್ದು? ಇಲ್ಲ, ನರಳಿ ಸತ್ರು. ಯಾವ ತಿಳ್ಕೊಬೇಕು ತಾನೆ? ನಮ್ಮ ಯಜಮಾನರು ಈ ಸಾವಿಗೆ ಕಾರಣ ಏನು, ಯಾಕೆ ಸತ್ರು, ಇದಕ್ಕೆ ನಾವೇನು ಮಾಡಬೇಕಿತ್ತು, ಏನು ತಿಳ್ಕೊಬೇಕಿತ್ತು? ನೀವು ಎಲ್ಲನೂ ಹಿಂಗೆ ಬಿಟ್ಬಿಟ್ಟು ಇವತ್ತೊಂದಲ್ಲ ತಾಯಿ, ನಿಮ್ಮ ಅಪ್ಪನ ಮನೇನೂ ಅದೇನೆ, ನಿನ್ನ ಗಂಡನ ಮನೇನೂ ಅದೇನೆ. ಅನ್ಯಾಯ ಆ ಹುಡುಗಿಗೆ ಕೆಲಸ ಮದುವೆ ಅಂತ ಬ್ರೇಕ್ ಮಾಡಿ ನಿಂತ್ಕೊಂಡು ಮದುವೆ ಆಗೋದಿಲ್ಲರಿ ಆ ಮಗುಗೆ ನೇರವಾಗಿ ಕರೆಕ್ಟಾಗಿ ಹೊಟ್ಟೆಯಲ್ಲಿ ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಆ ಮಗು. ತಿಳ್ಕೊಂಡಿದ್ಯಮ್ಮ ಮೊದಲು? ಗೊತ್ತಿಲ್ಲ ಗುರುಜಿ ನಮಗೆ. ಅಲ್ಲ, ಮಗಳು, ನಿಮ್ಮ ಮಗಳು ಗೊತ್ತಿಲ್ಲ ಅಂದರೆ ಏನು ಪಕ್ಕದ ಮನೆಯವ್ರು ಕೇಳೋದಾಗಾದ್ರೆ? 24 ವರ್ಷದ ಹುಡುಗಿ ನಿಮ್ಮ ಮಗಳು ಕೇಳಿ
ಹೊಟ್ಟೆಯಲ್ಲಿ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾಳೆ ಅವಳು, ಎಷ್ಟು ಸಂಕಟ ಪಡ್ತಾ ಇದ್ದಾಳೆ ಕೇಳಿ ನೋಡಿ ನಿಮ್ಮ ಮಗಳಿಗೆ. ಗ್ಯಾಸ್ಟ್ರಿಕ್ ಆಗುತ್ತೆ ಗುರುಜಿ. ಈಗ 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 ಓಪನ್ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಅಂತೆ. ಅದೇನೇ ತಾಯಿ, ಆ ಗ್ಯಾಸ್ಟ್ರಿಕ್ಕು ಇನ್ನೂ ಮದುವೆ ಇಲ್ಲ ಮಕ್ಕಳಿಲ್ಲ, ಹೀಗೆ ಗ್ಯಾಸ್ಟ್ರಿಕ್ಕು, ಇನ್ನು ಮುಂದೆ ಹುಟ್ಟೋ ಮಗು ಗ್ಯಾಸ್ಟ್ರಿಕ್ಕು, ಹಚ್ಬಿಡಿ ಎಲ್ಲ ಊರು ತುಂಬ ಗ್ಯಾಸ್ಟ್ರಿಕ್. ಅಸಿಡಿಟಿ, ಹೈಪರ್ ಅಸಿಡಿಟಿ, ಆಹಾ ಎಂಥ ಅದ್ಭುತವಾದ ಹೆಸರು ಹೇಳ್ತಾರ್ರಿ, ಹೈಪರ್ ಅಸಿಡಿಟಿ ಅಂತೆ. ತಿಕ್ತಿಕ್ಲು, ಇದಕ್ಕೆ ಪಿತ್ತರೋಗ ಅಂತಾರೆ. ಏನು ಹೇಳ್ತಾರೆ? ಪಿತ್ತರೋಗ, ಹುಚ್ಚು ಚಾಡ್ದಂಗೆ ಆಡೋದು. ಅಯ್ಯೋ ನನ್ನ ಮಗ ಎಷ್ಟು ಆ್ಯಕ್ಟಿವ್ ಅವನೇ ಸ್ವಾಮಿ ಅಂತಾರೆ. ನಾನಂತೀನಿ ಹುಚ್ಚರಿ, ಅದು ಆ್ಯಕ್ಟಿವ್ ಎಲ್ಲ, ಹುಚ್ಚದು ಮಗುಗೆ ಸುಕ್ಕದಂಗೆ ಕುಣಿಯೋದು, ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ಳೋದು, ತನ್ನಷ್ಟಕ್ಕೆ ತಾನೇ ನಗೋದು. ಇದೆಯಾ ಇಲ್ವಮ್ಮ ಇದು? ಹೌದು ಇದೆ. ಅದು ಗ್ಯಾಸ್ಟ್ರಿಕ್ ಇರೋರಿಗೆ ರೋಗ ಬರೋದು, ಮಗುಗೆ ಬಂದಿರುತ್ತೆ ಆಲ್ರೆಡಿ. ಆದರೆ ನಾವು ತಿಳ್ಕೊಂಡಿದ್ದೀವಿ ಚಿಕ್ಕ ಮಗು ಅಲ್ವಾ, ಸುಮ್ಮನೆ ಹಂಗಾಡುತ್ತೆ ಆಡುತ್ತೆ, ಖುಷಿಯಾಗಿ ಆಡ್ತದೆ ಅಂತ ಇವ್ರು ಅನ್ಕೋತಾರೆ. ಖುಷಿಯಲ್ಲ, ಅದು ಹುಚ್ಚು. ನಮ್ಮ ಜನ ಯಾವಾಗ ತಿಳ್ಕೊಳ್ಳೋದು ಇಲ್ಲ. ಅಲ್ಲ, ಏನು ಮಾಡೋದಲ್ಲ. ಫಸ್ಟು ನಿಮ್ಮ ಮಗಳು ಹಣೆಗಿಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳ ತಾಯಿ? ಇಟ್ಕೊಂತಾಳೆ, ಗಂಧ ಇಟ್ಕೊಂತಾಳೆ. ಏನಕ್ಕೆ ಗಂಧ ಇಟ್ಕೊಳ್ಳೋದು? ಪೂಜೆ ಮಾಡ್ತಾಳೆ, ನಾವು ಗಂಧ ಇಟ್ಕೊಂತಾಳೆ, ಕುಂಕುಮ ಇಟ್ಕೊಂತಾಳೆ, ಪೂಜೆ ಮಾಡ್ತಾಳೆ. ಅಲ್ಲ, ಗಂಧ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ. ಗಂಧ ಕುಂಕುಮ ಒಂದ್ರ ಪಕ್ಕ ಒಂದ್ರ ಮೇಲೆ ಒಂದ ಹೀಗೆ? ಇಲ್ಲ, ಗಂಧನೇ ಜಾಸ್ತಿ ಇಟ್ಕೊಳ್ಳೋದು ಅವಳು. ಜಾಸ್ತಿ ಗಂಧ ಹೈಲೈಟ್ ಕಾಣಿಸ್ಬೇಕು ಆ ಥರ? ಗಂಧ ಒಟ್ಟಿಗೆ ಯಾವಾಗಲೂ ಇಷ್ಟಪಡ್ತಾಳೆ ಗಂಧನ. ಯಾಕೆ ಇಷ್ಟಪಡ್ತಾಳೆ ಹೇಳಿ? ಮಾತ್ರ ಅಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಹೋದಾಗ ಅಷ್ಟೇ ಕುಂಕುಮ ಇಟ್ಕೊಳ್ಳೋದು. ಒಂದ್ ನಿಮಿಷ, ಗಂಧ ಏನಕ್ಕೆ ಇಷ್ಟಪಡ್ತಾರೆ ಹೇಳಿ? ಗೊತ್ತಿಲ್ಲ ಗುರು. ಸತ್ತವರ ತಿಥಿ ಮಾಡುವಾಗ ಗಂಧ ಮಾತ್ರ ಇಟ್ಕೋಬೇಕು, ಕುಂಕುಮ ಇಟ್ಕೊಳಂಗಿಲ್ಲ. ತಿಥಿ ಮಾಡುವಾಗ ಗಂಧನೇ ಇಟ್ಕೋಬೇಕು, ಅವತ್ತು ಕುಂಕುಮ ಬಳಸಂಗಿಲ್ಲ. ಇದು ಕ್ರಮ. ಎಷ್ಟು ಜನ ಗೊತ್ತೋ ನಂಗೆ ಗೊತ್ತಿಲ್ಲ. ಮನೆಯಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡುವಾಗ ಗಂಧ ಧಾರಣೆಯನ್ನ ಮಾಡೇ ಇರಬೇಕು, ಕುಂಕುಮ ಅರಿಶಿನ ಬರಲ್ಲ ಅಲ್ಲಿ. ಯಾಕೆ ಅಂದ್ರೆ ಅದು ಸತ್ತವರಿಗೆ ಮಾಡ್ತಾರೋ ಕರ್ಮಗಳು, ಅಶುಭ ಕಾರ್ಯ ಅಂತ. ಹಾಗೆ ಈ ಪುಷ್ಯ ನಕ್ಷತ್ರಕ್ಕೆ ಗಂಡಸರಾದ್ರೆ ಗಡ್ಡ ಬಿಟ್ಕೊಂಡು, ಗಂಡಸರಿಗೆ ಎಲ್ಲರೂ ಗಡ್ಡ ಬಿಡಲ್ಲ, ಈ ಪುಷ್ಯ ನಕ್ಷತ್ರ ಗಡ್ಡ ಬಿಡೋದು. ಅಂದ್ರೆ ಏನು ಅಂದ್ರೆ ಸುಮ್ಮನೆ ಎಲ್ಲೋ ಒಂದು ಗಂಧ ಇಟ್ಕೊಂಡು, ಕುಂಕುಮ ಇಟ್ಕೊಂಡು, ವಿಭೂತಿ ಇಟ್ಕೊಂಡು, ಪೂರ್ತಿ ಗುಡ್ಡ ಪತ್ತರ ಆಗ್ಬಿಟ್ಟು ಸುಮ್ಮನೆ ಹೋಯ್ತಾ ಇರೋದು, ದೇವಸ್ಥಾನ ಎಲ್ಲಿ ಸಿಗುತ್ತೆ ಅಲ್ಲಿ ಮಲ್ಕೊಂಡ್ಬಿಡೋದು. ಪುಷ್ಯ ನಕ್ಷತ್ರ ಕತೆ. ಅವ್ರು ಎಲ್ಲೂ ಏನು ಕೆಲಸನೂ ಇಲ್ಲ, ಸಂಪಾದನೆ ಮಾಡಲ್ಲ, ಬೇರೆಯವ್ರಿಗೆಲ್ಲ ಕೋಚಿಂಗ್ ಕೊಡ್ತಾರೆ ಪುಕ್ಕಟೆ. ನೀನು ಅದು ಮಾಡಿ ಒಳ್ಳೇದಾಗತ್ತೆ, ಇದು ಮಾಡಿ ಒಳ್ಳೇದಾಗತ್ತೆ ಅಂದ್ರೆ ಒಂಥರ ಸನ್ಯಾಸಿ ಇದ್ದಂಗೆ. ಇವ್ರು ಏನೂ ಮಾಡಲ್ಲ, ಅಲ್ಲೇ ಇರ್ತಾರೆ. ಬೇರೆಯವ್ರಿಗೆ ಉಪದೇಶ ಮಾಡಕ್ಕೆ ಪುಷ್ಯ ನಕ್ಷತ್ರ ಇರೋದು. ಇವ್ರ ಬಗ್ಗೆ ಏನು ಮಾಡಲ್ಲ. ಈಗ ಇವ್ರ ಮಗಳು ಏನ್ ಗೊತ್ತಾ, ಬೇರೆಯವ್ರಿಗೆ ತುಂಬಾ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾಳೆ, ನೀನ್ ಇದು ಮಾಡು ಚೆನ್ನಾಗತ್ತೆ ಅಂತ. ಇವಳು ಮಾತ್ರ ಮುಂದಕ್ಕೆ ಹೋಯ್ತಾ ಇಲ್ಲ. ಏನಮ್ಮ ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ನೀವು ತಿಳ್ಕೊಳಕ್ ಪ್ರಯತ್ನ ಮಾಡು ತಾಯಿ. ನಿಮ್ಮ ಮಗಳಿಗೆ ಕೆಲಸ ಮತ್ತು ಮದುವೆ ಎರಡೂ ಅಪ್ಲಿಕೇಶನ್ ಸೈಡ್ಗಿಟ್ಟು, ನನ್ನ ಮಗಳು ಪುಷ್ಯ ನಕ್ಷತ್ರಕ್ಕೆ ಹುಟ್ಟಿರುವ ಕಾರಣ ಅವಳ ಹೊಟ್ಟೆಯಲ್ಲಿರ್ತಕ್ಕಂತಹ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಮನುಷ್ಯನಿಗೆ ಬಂದರೆ, ಇವತ್ತು ನಾನು ಹೇಳಿದ್ದು ಮೂತ್ರ ಚಿಕಿತ್ಸೆ ಅಂತ ಏನು ಹೇಳಿದ್ನೋ ಇದನ್ನು ಎಲ್ಲರಿಗೂ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ರಿಂದ ಮೆದುಳಿಗೆ ತಾಪಮಾನವನ್ನು ಅಧಿಕವಾಗಿ ಉಷ್ಣಾಂಶವನ್ನು ಏರಿಸುವಂಥ ಮಟ್ಟಕ್ಕಿರ್ತಕ್ಕಂಥದ್ದೇ ಗ್ಯಾಸ್ಟ್ರಿಕ್. ಮೆದುಳಿಗೆ ತುಂಬ ತಾಪಮಾನ ಜಾಸ್ತಿ ಆಗತ್ತೆ ಈ ಗ್ಯಾಸ್ಟ್ರಿಕ್ ಇಂದ. ಮೆದುಳು ನಾವು ಮಾಡಬೇಕಾದ ಕೆಲಸ ಯಾವುದು ಅಂದ್ರೆ ಚುರುಕು ಮಾಡಬೇಕು, ಮೆದುಳಿಗೆ ಚುರುಕು ಮಾಡಬೇಕು. ಚುರುಕು ಬರಲ್ಲ, ಏನ್ ಬಂದಿದೆ? ಗ್ಯಾಸ್ಟ್ರಿಕ್ ಬಂದಿದೆ. ಅದಕ್ಕೆ ಹೈಪರ್ ಆಸಿಡಿಟಿ ಎಂದಿದ್ದು ನಾನು. ಅದರಿಂದ ಇವ್ರಿಗೆ ಗಂಡು ಚೆನ್ನಾಗಿ ಕಾಣಿಸಲ್ಲ, ಏನೂ ಚೆನ್ನಾಗಿ ಕಾಣಿಸಲ್ಲ, ಯಾವುದಕ್ಕೂ ಒಪ್ಪಲ್ಲ. ಈ ರೀತಿನೇ ಇವರು ಎಳ್ಕೊಂಡು ಆ ಮಗಳನ್ನ ಮಾಡ್ಕೊಂಡು ಸುಮ್ಮನೆ ಊರೆಲ್ಲ ಸುತ್ತಾ ಇರ್ತಾರೆ. ಅಮ್ಮ ಅರ್ಥ ಆಯ್ತಾ ತಾಯಿ? ಈ ಗ್ಯಾಸ್ಟ್ರಿಕ್ ರೋಗ ಬೇಕಾ? ಒಂದ್ ನಿಮಿಷ ಕೇಳಿಸ್ಕೊಮ್ಮ, ಏನ್ ಮಾಡ್ಬೇಕು ಅಂತ ನೀನು ಅಲ್ಲಿ ಕೂತ್ಕೊಂಡು ಕೇಳಿದ್ರೆ ಏನ್ ಸೋಮಾರಿಗಳ್ರಿ ನೀವು. ಇಷ್ಟು ಹೇಳಿದ್ರು ಬತ್ತೀವಿ ಗುರುಗಳೇ, ತಿಳ್ಕೊತೀವಿ ಅನ್ಲಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ಏನ್ ಕತೆ ಹೇಳ ಕೂತ್ಕೊಂಡು? ಅದ್ ನನಗೆ ಗೊತ್ತಿಲ್ಲ, ಬೆಂಗಳೂರಿಗೆ ಬರ್ತಿರೋ ಏನು ಕೊಡ್ತಿರೋ. ನೀವು ಮೊದಲು ತಿಳ್ಕೊಳಕ್ ಆಸಕ್ತಿ ಇದ್ರೆ ಪ್ರಯತ್ನ ಮಾಡಿ. ನಾನು ಹೇಳಲ್ಲ ಬನ್ನಿ ಅಂತ, ನಿಮಗೆ ಆಸಕ್ತಿ ಇದ್ರೆ ಪ್ರಯತ್ನ ಮಾಡಿ. ಸಲೀಸಕ್ಕೆ ಬರಕ್ಕಂತೂ ಆಗಲ್ಲ. ನೀವು ಬಸ್ಸು ನಿಂತೋಯ್ತದೆ, ನೀವು ಕೆಟ್ಟೋಗಿ ನೀವೇನಾರು ಹತ್ತು ಬಿಟ್ರೆ. ಯಾಕೆ ಅಂದರೆ ಕೆಲವು ನಕ್ಷತ್ರಗಳಿಗೆ ಯಾರು ನೋಡೋಕೆ ಹೋಗ್ಬೇಕಾದ್ರೂ ಬಸ್ಸೇ ಕೆಟ್ಟೋಗುತ್ತೆ, ಇಲ್ಲ ಬಸ್ಸೇ ಬರಲ್ಲ, ಬಸ್ಸೇ ಸಿಗಲ್ಲ, ಅವರಿಗೆ ಸಿಗಲ್ಲ. ಇಲ್ಲ ದೇವಸ್ಥಾನಕ್ಕೆ ಹೋದ್ರೆ ಬಾಗಿಲ ಮುಚ್ಚಿಬಿಟ್ಟಿರ್ತದೆ. ಅದಕ್ಕೆ ಕೆಲವರು ಹತ್ರಕ್ಕೆ ಬಂದು ನಮ್ಮ ಆಫೀಸಿಗೆ ಬಂದೇ ಅಂದ್ಬಿಟ್ಟು ಹೋಗ್ಬಿಟ್ಟು ಹೊರಗಡೆ ಆಗ್ಬಿಟ್ಟೆ ಅಂತ ಹಂಗೆ ಹೊಟ್ಟೋಗ್ತಾರೆ. ಎಷ್ಟೋ ಬೇರೆ ಕೇಸ್ ನೋಡಿದ್ದೀನಿ ನಾನು. ಅಷ್ಟು ಸುಲಭವಾಗಿ ನಿಮ್ಮಂಥರೆಲ್ಲ ಬರೋಕ್ಕಾಗಲ್ಲ, ನಮ್ಮನ್ನು ಭೇಟಿ ಆಗ್ಲಿಕ್ಕಾಗಲ್ಲ. ಯಾಕೆ ಅಂದರೆ ಹಿರಿಯರ ಆಶೀರ್ವಾದವನ್ನು ಪಡೆಯದೆ ಯಾವುದೇ ವಿಚಾರಗಳನ್ನು ತಿಳ್ಕೊಳಕ್ಕಾಗಲ್ಲ, ಸರಿಯಾದ ಗುರು ಮಾಹಿತಿ ಸಿಕ್ಕಲ್ಲ.
ಕರ್ಮವನ್ನು ತೊಳಿಬೇಕು ಅಂದರೆ ಹಿರಿಯರು ನಮಸ್ಕಾರ ಹೊಡಿಬೇಕು, ತಲೆ ಬಗ್ಗಿಸ್ಬೇಕು, ಪೂಜೆ ಮಾಡೋದು ನಿಲ್ಲಿಸ್ಬೇಕು, ಏನು ಮಾಡ್ಬೇಕು ಅದು ಮಾಡಬೇಕು, ದಾರಿ ಸಿಕ್ಕತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಪ್ರಯತ್ನ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಅದ್ರ ರೂಪಲಾರು ಈ ಕಡೆ ತಿರ್ಕೋಬೋದು ನೀವು. ಇಲ್ಲ ಅಂದರೆ ದುಡ್ಡು ಸಿಕ್ಕಲ್ಲ, ಇಲ್ಲ ಟೈಮ್ ಸಿಕ್ಕಲ್ಲ, ಇಲ್ಲ ಯಾರೋ ಸತ್ತೋಗ್ತಾರೆ, ಇಲ್ಲ ಯಾವುದೋ ಫೋನ್ ಬರುತ್ತೆ, ಇಲ್ಲ ನೀವೇ ಬಂದೆಲ್ಲ ಬೀಳ್ತೀರಾ. ಈ ಥರ ಸಮಸ್ಯೆಗಳು ನಡೆಯುತ್ತೆ. ಹೆದರ್ಕೊಳ್ಳದೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಆಂಜನೇಯ ದೇವಸ್ಥಾನಕ್ಕೆ ಶನಿವಾರ ಹೋಗ್ತಾಳೆ ಗುರುಜಿ. ಶನಿವಾರ ಅಲ್ಲ ತಾಯಿ, ಏನು ಒಗ್ಗನೆ ಸ್ವಲ್ಪ ಪ್ರತಿದಿನ 5 ದಿನ ಸತತವಾಗಿ ಹೋಗಬೇಕು. ಇಲ್ಲ ನೀವು ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಏನಾರು ಸೇವೆ ಮಾಡಿ, ಕಸ ಹೊಡಿಯೋದೋ ರಂಗೋಲಿ ಹಾಕೋದೋ ಏನಾರು ಒಂದು ಸೇವೆ ಮಾಡಿಸಿ 5 ದಿನ, ಆಟೋಮೆಟಿಕ್ ಅವಳೇ ಹೇಳ್ತಾಳೆ ಇಲ್ಲ ಏನೋ ನಾವು ತಿಳ್ಕೊಬೇಕು ಅಂತ. ನೀವು ಡೈರೆಕ್ಟಾಗಿ ನಮ್ಮನ್ನು ಬಂದು ಕಾಣೋಕ್ಕಾಗಲ್ಲ. ನೀವೇನೇ ತಿಪ್ಪರ್ಲಾಗ ಹಾಕೋರು ಕಾಣೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗಬೇಕು, ಸೇವೆ ಮಾಡಬೇಕು, ತಲೆ ಬಗ್ಗಬೇಕು, ದೇವ್ರನ್ನ ಕೇಳಬೇಕು, ದಾರಿ ಸಿಕ್ಕತ್ತೆ. ಒಳ್ಳೇದಾಗಲಿ ತಾಯಿ, ಹೆದರ್ಕೋಬೇಡಿ, ಮಾಡಿ. ಯಾವುದನ್ನು ಕೇಳಕ್ಕೆ ಹೋಗಬೇಡಿ. ನಿಮ್ಮ ಮಗಳ ದಾರಿಯನ್ನು ಹುಡುಕು ಕೊಡಿ, ಹೇಳ್ಕೊಡೋಣ. ದಾರಿ ತೋರಿಸಿ ಸಾಕು, ನಿಮಗೂ ಖುಷಿ, ನಿಮ್ಮ ಮಗಳಿಗೂ ಖುಷಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನೀವಾಗಲೇ ಮೂತ್ರ ಚಿಕಿತ್ಸೆಯ ಬಗ್ಗೆ ಹೇಳ್ಕೊಡ್ತಾ ಇದ್ರಿ. ಮೂತ್ರ ಚಿಕಿತ್ಸೆಯ ರಹಸ್ಯವನ್ನು ತಿಳಿಸ್ಕೊಡ್ಬೋದಾ? ಈಗ ಇದು ನಿಜಕ್ಕೂ ಹೇಳ್ತೀನಿ, ಅಲ್ಲ ನಮ್ಮ ದೇಹದಲ್ಲಿರೋದನ್ನ ನಾವೇನು ರಹಸ್ಯನ ಅದು ಅಂತ ಅನ್ಕೋಬೋದು. ಹೌದು ಅಲ್ಲಮ್ಮ, ಹೌದು. ಇದು ನಂದು ದೇಹ, ನಂದು ಮೂತ್ರ ಅಲ್ವೇನಮ್ಮ? ಹೌದು. ಆದರೆ ಅದ್ರ ರಹಸ್ಯ ಏನು ಬಂತು? ಆಮೇಲೆ ಇನ್ನೊಂದು ತಮಾಷೆ ಏನು ಗೊತ್ತಾ, ನಾವೇನು ಕೇಳ್ತೀವಿ, ಕರೆಕ್ಟಾಗಿ ಯೂರಿನ್ ಪಾಸ್ ಆಗುತ್ತಾ, ನಂಬರ್ 1. ಕರೆಕ್ಟಾಗಿ ಮೋಷನ್ ಹೋಗುತ್ತಾ? ಅಮ್ಮ ಎರಡಕ್ಕೂ 100% ಉತ್ತರ ಹೇಳ್ತಾರೆ ಗೊತ್ತಾ. ಅಯ್ಯೋ ಸ್ವಾಮಿ, ದಿನಕ್ಕೆ 4 ಸಲ ಒಯ್ತೀನಿ. ಹೌದು. ಆಮೇಲೆ ಕರೆಕ್ಟಾಗಿ ಒಯ್ತೀನಿ. ಇನ್ನು ಉತ್ತರ ಅಲ್ಲೇ ಕೊಟ್ಬಿಟ್ರು, ಇನ್ನು ತಪ್ಪೆಲ್ಲಿದೆ ಇಲ್ಲಿ ಅಲ್ವಾ? ಈ 1, 2 ಈ ಎರಡನ್ನ ನಾವು ಗುರ್ತಿಸಕ್ಕೆ ಯಾರ ಕೈಲೂ ಆಗಲ್ಲ. ಇವತ್ತು ಗುರ್ತಿಸ್ಕೊಳಕ್ಕೆ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನನಗೆ ಕರೆಕ್ಟಾಗಿ 1 ಹೋಗ್ತಾ ಇದೆ, ಪೂರ್ಣವಾಗಿ ಹೋಗ್ತಾ ಇದೆ, ಕರೆಕ್ಟಾಗಿ ಹೋಗ್ತಾ ಇದೆ, ಗೊತ್ತಾಗುತ್ತೆ ನಮ್ಮ ಯಾರಿಗೆ ಆಗ್ಲಿ. ಸ್ವಾಮಿ ಹೋಗ್ತೀನಿ ಸ್ವಾಮಿ ಅಷ್ಟೇ ಗೊತ್ತು. ಹೋಗೋದು ಎಷ್ಟು ಪ್ರಮಾಣದಲ್ಲಿ ಹೋಗ್ಬೇಕು, ನಾವೇನು ತೂಕಕ್ಕಾಗತ್ತಾ, ಅಲ್ಲ ಟೇಪ್ ಹಿಡಿಯಕ್ಕಾಗತ್ತಾ ಅಂತ ಜನ ಕೇಳ್ತಾರೆ. ಹೌದಲ್ಲ, ವಾಸ್ತವ ತಾನೆ? ಅಥವಾ ಇನ್ನೊಬ್ಬರ ಟೆಸ್ಟ್ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಮತ್ತೀಗ ಇದು ಸರಿಗಿದೆ ಅಂತ ಹೆಂಗ್ ತಿಳ್ಕೊಳ್ಳೋದು? ಇದಂತ ರಹಸ್ಯವನ್ನ ಪ್ರಪಂಚದ ಇತಿಹಾಸದಲ್ಲಿ ಇದರ ತೂಕ ಅಳತೆಯನ್ನ ಹೇಳುತ್ತಿರುವ ವ್ಯಕ್ತಿ ನಾನು ಒಬ್ಬನೇ ಅಂತ ಅನ್ಕೋಬೇಕು. ಇದ್ರ ತೂಕ ಅಳತೆ ನೀವೇ ತಿಳ್ಕೋಬೇಕು, ಹೇಳ್ಕೊಡ್ತೀನಿ. ತಿಳ್ಕೊಬೇಕಾ ಬೇಡವಾ? ತಿಳ್ಕೋಬೇಕು. ಯಾಕೆ ಅಂದ್ರೆ ಮಕ್ಕಳನ್ನ ಸ್ಕೂಲ್ ಕಳಿಸೋ ತಾಯಂದಿರು ಸ್ವಾಮಿ ಅವನು ಒಯ್ತಾನೆ ಅಂತಾರೆ ಹೊರ್ತು ಹೋಗಿ ನೋಡಿದ್ರಾ? ಇಲ್ಲ. ಹೋಗಿ ನೋಡಕ್ಕಾಗತ್ತಾ? ಇಲ್ಲ. ಈಗ ದೊಡ್ಡವ್ರಿಗೆ ಆಗ್ಲಿ ನೋಡಕ್ಕಾಗತ್ತಾ? ನೀವೇ ನೋಡ್ಕೋಬೇಕು. ಹೆಂಗ್ ನೋಡ್ಕೊಳ್ಳೋದು? ಇದೊಂಥರ ಅಲ್ವ ಕಷ್ಟ. ಏನಪ್ಪ ಇದು ಏನೇನೋ ಹೇಳ್ತಾವ್ರೆ. ಏನೇನೋ ಅಲ್ಲ, ನಿಮ್ಮ ಇಡೀ ಜೀವಮಾನವನ್ನ 100 ವರ್ಷ ಬಾಳಿ ಬದುಕಬೇಕು ಅಂದ್ರೆ ಇದ್ರ ಸತ್ಯ ತಿಳ್ಕೊಳ್ಳೇಬೇಕು. ಎಷ್ಟು ವರ್ಷ ಆಗಿದ್ರು ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಯಾರ ಕೈಯಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರಹಸ್ಯವನ್ನ ಅಂತ ನೀನು ಹೇಳಿದ್ಯಲ್ಲ, ಆ ರಹಸ್ಯವನ್ನ ಇವತ್ತು ಹೇಳ್ತೀನಿ. ನಿಮ್ಮ ದೇಹದಲ್ಲಿ ಆಗುತ್ತಿರುವಂತಹ ಈ ಮಲಮೂತ್ರ ವಿಸರ್ಜನೆಯ ಬಗ್ಗೆ ಎಷ್ಟು ಗೊತ್ತಿದೆ, ಎಷ್ಟು ಸತ್ಯ ನಿಮಗೆ ತಿಳಿದೆ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಹೇಳ್ತೀನಿ. ಯಾವ ಕಾರಣಕ್ಕೂ ಇದನ್ನ ಹೀಗೆ ಹೇಳ್ಬೇಕು ಅಂತ ಯಾವ ಮೆಡಿಕಲಲ್ಲೂ ಜಾಗ ಇಲ್ಲ. ಅಂತಹ ಸತ್ಯವಾದ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತೀನಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಏನಿದು ಆಶ್ಚರ್ಯಕರವಾದ ವಿಚಾರ ಇದೆಯಲ್ಲ, ಹಾಗಂತ ನಾನು ಡಾಕ್ಟ್ರ ಅಲ್ವಲ್ಲ, ನಾನು ಡಾಕ್ಟರ್ ಅಲ್ಲ, ಆದರೂ ಹೇಳ್ಕೊಡ್ತೀನಿ ನಿಖರವಾಗಿ ಹೇಳ್ಬೇಕಲ್ಲ. ಹೌದು. ಈಗ ವಿಷಯಕ್ಕೆ ಬರೋಣ. ಏನದು ಅಂದ್ರೆ ಯೋಚನೆ ಏನಕ್ಕೆ ಬರುತ್ತೆ ಅನ್ನೋದಿಕ್ಕೆ ನಾವು ಮಾಡಿರೋ ತಪ್ಪು ಯಾವುದು ಅಂದ್ರೆ ನಮ್ಮ ಮೆದುಳನ್ನ ಸಾಫ್ ಮಾಡಬೇಕು. ಚುರುಕು. ಓಕೆ. ಈ ಚುರುಕು ಮಾಡಿಸ್ಕೊಳಿಸ್ಬೇಕು. ಇದು ಪ್ರತಿ ಮನುಷ್ಯನ ಕರ್ತವ್ಯ, ಮಗುವಿನಿಂದ ದೊಡ್ಡವರವರೆಗೂ. ನಮ್ಮ ಮೆದುಳನ್ನ ಚುರುಕುಗೊಳಿಸಬೇಕಾ ಬೇಡವಾ? ಗೊಳಿಸಬೇಕು. ಚುರುಕುಗೊಳಿಸಬೇಕಾದರೆ ನಾವು ಮಾಡಬೇಕಾದ ಕರ್ತವ್ಯ, ತಿಳಿಯಬೇಕಾದ ವಿಚಾರ ಯಾವುದು ಅನ್ನುವುದೇ ಈ ದಿನದ ವಿಚಾರ ವಿಶೇಷ. ಮೆದುಳನ್ನ ಮಕ್ಕಳಿಗೂ ಚುರುಕು ಮಾಡಬೇಕಾ ಬೇಡವಾ? ಮಾಡಬೇಕು. ನಮಗೂ ಚುರುಕು ಆಗ್ಬೇಕಾ ಬೇಡವಾ? ಆಗ್ಬೇಕು. ಈ ಚುರುಕು ಆಗಿಲ್ಲ ಅಂದ್ರೆ ಮೂತ್ರ ಚಿಕಿತ್ಸೆ ಬಗ್ಗೆ ತಿಳ್ಕೋಬೇಕು. ಮೆದುಳು ಚುರುಕಾಗಿಲ್ಲ ಅಂದ್ರೆ ಚುರುಕಾಗಿಲ್ಲ, ಮರ್ತೋಯ್ತದೆ, ನಾನು ಏನೇನೋ ಕಷ್ಟಪಡ್ತಾ ಇದ್ದೀನಿ, ಆಯ್ತಾ ಇಲ್ಲ, ಮರ್ತು ಬಿಡ್ತೀನಿ ಅಂತಕ್ಕಂಥವ್ರು, ನಮ್ಮ ಮಕ್ಕಳಿಗೆ ಏನೆಲ್ಲ ಕಷ್ಟಪಡ್ತಾ ಇದ್ದೀನಿ ಜ್ಞಾಪಕನೇ ಇರಲ್ಲ ಮಗುಗೆ ಅಂತ ಪರದಾಡ್ತಾ ಇರ್ತಕ್ಕಂಥವರು, ಮೂತ್ರ ಚಿಕಿತ್ಸೆಯನ್ನು ತಿಳಿದಾಗ ನಿಮಗೆ ಅದರ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಇದ್ರ ಹಿಂದೆ ಯಾವ್ದು ಬರುತ್ತೆ ಅಂದ್ರೆ ಮಲದ ಬಗ್ಗೆ ಬರುತ್ತೆ. ಫಸ್ಟ್ ಮೂತ್ರ, ನಂತರ ಇದು ಮಲ. ಇದ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ನೀವು ಅನ್ಕೊಂಡ್ರು ಗ್ಯಾಸ್ಟ್ರಿಕ್. ಮಲಮೂತ್ರದ ನಡುವೆ ಇರುವಂತಹ ಒಂದು ಸತ್ಯವೇ, ರಹಸ್ಯವೇ ಗ್ಯಾಸ್ಟ್ರಿಕ್.
ಇದು ಆಲ್ಮೋಸ್ಟ್ ಆಲ್ 99% ಎಲ್ಲ 100ಕ್ಕೆ 99 ಜನಕ್ಕೆ ಇರುತ್ತೆ ಇದು. ಗ್ಯಾಸ್ಟ್ರಿಕ್ ಅನ್ನೋದು ಒಬ್ಬರೇ ಅದ್ರಲ್ಲಿ ಬಚಾವ್ ಆಗ್ಬೋದು ಅಂತ ಅನ್ಕೋತೀನಿ, ಪಕ್ಕ ಅಲ್ಲ. ಇದರಿಂದ ಮುಕ್ತಿ ಯಾವ ಕಾರಣಕ್ಕೂ ನಮ್ಮ ಜನ ಆಗಿಲ್ಲ, ಆಗೋದು ಇಲ್ಲ. ಇದಕ್ಕೆ ಕಾರಣ 99.5, ಅದು 99 ಭಾಗ ಹೇಳಿದೆ. ಇನ್ನೊಂದು ವಿಚಾರ 99.5% ಇನ್ನೊಂದು ಸಮಸ್ಯೆ ಇರ್ತಕ್ಕಂಥದ್ದು ಅಜೀರ್ಣತೆ. ಸರಿಯಾಗಿ ಏನಮ್ಮ ಏನ್ ಹೇಳಿದೆ? ಸರಿಯಾಗಿ ಜೀರ್ಣ ಆಗಲ್ಲ ಅಂತ. ಆ ಸರಿಯಾಗಿ ಜೀರ್ಣ ಆಗಲ್ಲ ಅಂದ್ರೆ ಏನು, ಯಾಕೆ ಆಗ್ತಾ ಇಲ್ಲ, ಇದು ಪ್ರಶ್ನೆ. ಹೌದು, ಸಾಕಷ್ಟು ಜನ ಹೇಳ್ಬಿಡ್ತಾರೆ, ಯಾಕೋ ತಿಂದಿದ್ದು ಸರಿಯಾಗಿ ಅರಗಲ್ಲ, ಯಾಕೆ? ಆಮೇಲೆ ಅರಗಿದ್ದು ಹೊರಗೆ ಬರಲ್ಲ, ಯಾಕೆ? ಕ್ವಶನ್. ಹೌದು, ಸರಿಯಾಗಿ ಅರಗಲ್ಲ, ಅರಗಿದ್ದು ಹೊರಗೆ ಬರಲ್ಲ. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಅದಕ್ಕೆ 99.5% ಈ ವಿಚಾರವನ್ನ ತಿಳ್ಕೊಳ್ತಕ್ಕಂತಹ ವಿಚಾರನೆ ನಿಮ್ಮ ಗ್ಯಾಸ್ಟ್ರಿಕ್ ಅಂತಕ್ಕಂತಹ ಒಂದು ಪಾಯ. ಇದು ಮನೆಗೆ ಪಾಯ ಇದ್ದಂಗೆ ಗ್ಯಾಸ್ಟ್ರಿಕ್ ಅನ್ನೋದು. ಗ್ಯಾಸ್ಟ್ರಿಕ್ ಇಲ್ಲಿಂದ ಶುರುವಾಗುತ್ತೆ BP, ಶುಗರ್, ಕ್ಯಾನ್ಸರ್, ಏನ್ ಬೇಕಾದ್ರೂ ಬರ್ಬೋದು ಕಾಯಿಲೆಗಳು. ಫೌಂಡೇಶನ್, ನಿಮ್ಮ ಮನೆಗೆ ಫೌಂಡೇಶನ್ ಹೆಂಗೋ ನಿಮ್ಮ ಕಾಯಿಲೆಗಳ ರಾಜ ಗ್ಯಾಸ್ಟ್ರಿಕ್. ಆ ಗ್ಯಾಸ್ಟ್ರಿಕ್ ಇಂದ ಏನೆಲ್ಲ ಆಗತ್ತೆ, ನಿಮ್ಮ ಮೆದುಳು ಕೆಟ್ಟಿರುತ್ತೆ. ಇದರಿಂದ ನಿಮ್ಮ ದೇಹದಲ್ಲಿ ಉಷ್ಣಾಂಶ ಅಧಿಕವಾಗಿ ಏರ್ತಾ ಇರುತ್ತೆ. ಅದನ್ನೇ ಪಿತ್ತ ಅಂತಾರೆ. ತಿಕ್ಕಲಂಗೆ ಆಡ್ತಾನಲ್ಲ ಅಂತಾರಲ್ಲಮ್ಮ, ಅದೇ ಪಿತ್ತ ಜಾಸ್ತಿ. ಅರ್ಥನೇ ಇಲ್ಲ, ಮಾತಿಗೂ ಗೊತ್ತಿಲ್ಲ, ಒಂದಕ್ಕೊಂದು ಮ್ಯಾಚೇ ಆಗಲ್ಲ, ಯಾವುದೋ ವಿಚಾರಕ್ಕೆ ಯಾವುದೋ ಮಾತಾಡ್ಬಿಡೋದು. ಇದನ್ನ ಪಿತ್ತ ಪ್ರಕೃತಿ ಇರ್ತಕ್ಕಂಥ ಒಂದು ದೇಹ ಅಂತಾರೆ. ವಾತ, ಪಿತ್ತ, ಕಫ, ಇವು ಮೂರು ಇರ್ತಕ್ಕಂತಹ ವಿಚಾರ ನಾವು ಯಾವತ್ತು ಇದನ್ನ ದೇಹದಿಂದ ತೆಗೆಯೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮತಟ್ಟವಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅನ್ನೋದು ಯಾವ ಸ್ಕೂಲು ಕಾಲೇಜಲ್ಲಿ ಇಲ್ಲ. ಹೌದು. ಮತ್ತೆ ಮೆಡಿಕಲ್ ಅಲ್ಲೂ ಕೂಡ ಇದಕ್ಕೆ ಜಾಗ ಇಲ್ಲ, ಚಾನ್ಸಸ್ ಇಲ್ಲ. ಹೌದು. ಯಾಕೆಂದ್ರೆ ಇದು ಹುಟ್ಟುವಾಗಲೇ ಬಂದಿರೋದು. ಅವ್ರ ಅಮ್ಮನಿಗಿತ್ತು, ಅವ್ರ ಅಪ್ಪನಿಗಿತ್ತು, ಅವ್ರ ತಾತನಿಗಿತ್ತು, ಅವ್ರ ಅಜ್ಜಿಗಿತ್ತು, ಹಿಂಗೆ ಬರ್ತಾ ಇದೆ. ಇದು ಹೇಳ್ಕೋಬೇಕಂದ್ರಮ್ಮ 5 ದಶಲಕ್ಷ ವರ್ಷಗಳಿಂದನೂ ಕೂಡ ಈ ಗ್ಯಾಸ್ಟ್ರಿಕ್ ಅನ್ನೋ ರೋಗವನ್ನ ನಿರ್ಮೂಲನೆ ಮಾಡ್ತಕ್ಕಂತಹ ಮೆಡಿಕಲ್ ಚಾಲೆಂಜ್ ಆಗಿದೆ, ಸರ್ ಮಾಡಕ್ಕಾಗಲ್ಲ. 5 ದಶಲಕ್ಷ ವರ್ಷಗಳಿಂದ ನಮ್ಮ ದೇಶದಲ್ಲಿ ಗ್ಯಾಸ್ಟ್ರಿಕ್ ಅಂತಕ್ಕಂಥ ಒಂದು ಮಹಾಮಾರಿ ರೋಗ ಏನದು ಅಂದ್ರೆ ಯೋಚನೆ. ಮದುವೆ ಹೆಣ್ಣು ಕರ್ಕೊಂಡು ಹೋಯ್ತಾರಲ್ವಾ, ಮದುವೆ ಹೆಣ್ಣಿಗೆ ಡೌಟ್ ಆಗತ್ತೆ, ಮದುವೆ ಮಾಡ್ಕೋತೀನಿ, ಅವನೆಂಗವನು, ಇದೇ ಗ್ಯಾಸ್ಟ್ರಿಕ್. ಸುಮ್ನೆ ಅಳೋದು, ಕೆಲವ್ರು ನೋಡು ಮಾತಾಡೋದು ಅಳ್ತಿರ್ತಾರೆ, ಅದೇ ಗ್ಯಾಸ್ಟ್ರಿಕ್ ಸಮಸ್ಯೆನೇ. ಅದು ಯಾವಾಗ ನೋಡು ಅಳ್ತಿರೋದೆ, ಮುನ್ಸ್ಕೊಳ್ಳೋದೆ, ಕೋಪ ಮಾಡ್ಕೊಳ್ಳೋದೆ, ಕ್ಲಾರಿಟಿನೇ ಇಲ್ಲ. ಏನಮ್ಮ ಎಲ್ಲಿ ಕರ್ಕೊಂಡೋಗಿ ಸರ್ ಮಾಡೋದು, ಇದನ್ನ ಯೋಚನೆ ಮಾಡು. ಹೌದು ಅಲ್ವಾ? ಇದಕ್ಕೆ ಔಷಧಿ ಇದೆಯಾ ಪ್ರಪಂಚದಲ್ಲಿ? ಇಲ್ಲ. ಔಷಧಿ ಇದೆ, ಯಾರು? ನೀವು ತಿಳ್ಕೊಂಡಾಗ, ನಿಮ್ಮನ್ನ ನೀವು ತಿಳ್ಕೊಂಡಾಗ ಔಷಧಿ ಇದೆ. ನೀವೆಲ್ಲ ಔಷಧಿ ತಗೊಳ್ತೀನಿ ಅಂತ ಹೋದ್ರೆ ಅಷ್ಟೇ ಕತೆ, ಇನ್ನೊಂದು ಟ್ರ್ಯಾಕ್ ತಿಳ್ಕೊತೀರ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ನಾವು ಅನುಭವಿಸುವುದಕ್ಕೆ ಕಾರಣ ಏನು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನದು ಅಂತ, ಮನೆ ಕಟ್ಟಿಸ್ಬಿಟ್ಟು ವಾಟರ್ ಟ್ಯಾಂಕ್ ಇಡ್ತೀವಿ ಮನೆ ಮೇಲೆ. ಏನಕ್ಕದು? ನೀರು ಶೇಖರಣೆ ಮಾಡಿ ಮನೆಗೆಲ್ಲ ಬಳಸಕ್ಕೆ, ಹೌದಾ? ಈಗ ನೇರವಾಗಿ ಸುಮ್ಮನೆ ಹೋಗ್ಬಿಡುತ್ತಾ ಅದು ನೀರು ಮೇಲಕ್ಕೆ? ಇಲ್ಲ. ಏನ್ ಬೇಕು? ಮೋಟರ್ ಆನ್ ಮಾಡ್ಬೇಕು. ಆ ಮೋಟರ್ ಆನ್ ಆಗಕ್ಕೆ ಏನ್ ಬೇಕು? ಕರೆಂಟ್ ಬೇಕು. ಮೇಲೆ ಬಿಟ್ಬಿಟ್ಟಿದ್ಯಲ್ಲಮ್ಮ, ಕರೆಂಟ್ ಬೇಕು ಅಲ್ವಾ? ಈಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತ ಕಾಲು ಬೆರಳಿಂದ ಮೆದುಳಿಗೆ ಹತ್ತಬೇಕು. ಯಾವ್ದ್ರ ಮೂಲಕ ಹತ್ತುತ್ತೆ? ಆ ಟ್ಯಾಂಕ್ಗೇನೋ ಮೋಟರ್ ಆನ್ ಮಾಡಿದೆ, ಕರೆಂಟ್ ಬಳಸಿ. ಈಗ ನಿನ್ನ ಮೆದುಳಿಗೆ ರಕ್ತ ಸಂಚಾರ ಮತ್ತೆ ಉಸಿರಾಟದಲ್ಲಿ ಉತ್ಪತ್ತಿ ಆಗುವಂತ ಆಮ್ಲಜನಕ ಇದಿಷ್ಟು ಮೆದುಳಿಗೆ ತಲುಪಬೇಕಾ ಬೇಡವಾ? ತಲುಪಕ್ಕೆ ನಿನ್ನ ಪ್ರಯತ್ನ ಯಾವುದು ಹೇಳಿ ದಯವಿಟ್ಟು. ಪ್ರತಿಯೊಬ್ಬರು ನಾನು ಕೇಳ್ತೀನಿ, ನಿಮ್ಮ ಪ್ರಯತ್ನ ಏನು ಮಾಡಿದ್ದೀರಾ? ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಾ? ಇಲ್ಲ. ನೀವು ಮಾಡ್ತಾ ಇದ್ದೀರಾ? ಇಲ್ಲ. ಮತ್ತೆ ನೀವು ಕೆಲಸನೇ ಮಾಡ್ತಾ ಇಲ್ಲ. ಮೇಲಕ್ಕೆ ಏರುವ ರೀತಿ ಹೇಗೆ? ಇಲ್ಲಿ ನಮ್ಮ ಭೂಮಿಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ಭೂಮಿಯಲ್ಲಿ ಆಕರ್ಷಣೆ ಇದೆ, ಭೂಮಿ ಎಳೆಯುತ್ತೆ ಅನ್ನೋದು ಗೊತ್ತು. ಅಂದ್ರೆ ರಕ್ತ ಕೆಳಮುಖವಾಗಿ ಬರುತ್ತೆ ಪ್ರಕೃತಿದತ್ತವಾಗಿ, ಮೇಲ್ಮುಖವಾಗಿ ಹೋಗ್ಬೇಕು. ಹೋಗ್ಬೇಕಾ ಬೇಡ? ಹೋಗ್ಬೇಕು. ಹೃದಯ ನಮ್ದೇ ತಾನೆ? ಹೃದಯ ನೋಡ್ಕೋಬೇಕು ತಾನೆ? ಹಂಗಿದ್ದ ಮೇಲೆ ಹೃದಯಕ್ಕೋಸ್ಕರವಾಗಿ ಹರಿತಕ್ಕಂಥ ರಕ್ತ ಮೇಲ್ಮುಖವಾಗೂ ಕೆಳಮುಖವಾಗೂ ಓಡ್ತಕ್ಕಂಥದ್ದೇ ಅದರ ಪ್ರಕ್ರಿಯೆ, ರಕ್ತ ಚಲನೆ ಇದು. ಹೌದಾ? ಹೆಂಗೆ ನೀವು ಮೇಲಕ್ಕೆ ಹೋಗುತ್ತದು? ಯಾವ ಮೂಲಕವಾಗಿ ನಿಮ್ಮ ಮೂಲಕ ಮೇಲಕ್ಕೆ ಹತ್ತುತ್ತೆ? ಯೋಚನೆ ಮಾಡ್ಬೇಕಲ್ಲ ಪ್ರತಿಯೊಬ್ರು. ಯೋಚನೆ ಮಾಡ್ಬೇಕು. ಏನ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ? ಏನೂ ಇಲ್ಲ. ಮತ್ತೆ ಹಾಗಿದ್ದ ಮೇಲೆ ನಿಮ್ಗೆ ಮೆದುಳು ಚುರುಕೆಂಗಾಗತ್ತೆ? ಮಕ್ಕಳಿಗೆ ಏನ್ ಹೇಳ್ಕೊಟ್ಟಿದ್ದೀರಾ? ನೀವೇನ್ ಕಲ್ತ್ಕೊಂಡಿದ್ದೀರಾ?
ಅಲ್ವಾ? ಹೌದು. ಈಗ ಇದನ್ನ ಎಷ್ಟೋ ಜನಕ್ಕೆ ಅನ್ಸುತ್ತೆ, ಇದೇನು ಇವ್ರೊಬ್ಬರಿಗೆನಾ ಇದು ಐಡಿಯಾ ಬರೋದು, ಬೇರೆ ಯಾರಿಗೂ ಗೊತ್ತಿಲ್ವ ಹಂಗಾದ್ರೆ ಅನ್ಸುತ್ತೆ ಅನ್ಸುತ್ತಲ್ವಾ? ಹೌದು. ಮೂರೇ ಅದೇನೇ ಮತ್ತೆ ಹೇಳ್ತಿರೋದು ನಾವು. ಬೇರೆಯವ್ರಿಗೆ ಗೊತ್ತಿರೋ ವಿಚಾರ ನಮ್ಮ ಹತ್ರ ಇಲ್ಲವೇ ಇಲ್ಲ. ನಮಗೆ ಗೊತ್ತಿರೋ ವಿಚಾರ ಅಲ್ಲಂತೂ ಕೇಳಂಗೆ ಅಲ್ಲ ನೀವು. ಯಾಕೆ ಅಂದರೆ ಪ್ರಾಕ್ಟಿಕಲ್ ಆಗಿ ಮನುಷ್ಯ ಪ್ರಕೃತಿದತ್ತವಾಗಿ ಬದುಕಬೇಕು. ಈ ಭೂಮಿಯಲ್ಲಿ ಇರ್ತಕ್ಕಂಥ ಪಂಚಭೂತಗಳು ಅಂತ ಹೇಳ್ತೀವಿ ಅಲ್ವೇನಮ್ಮ? ಈ ಪಂಚಭೂತಗಳಿಂದ ನಮ್ಮ ದೇಹವನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಅದು ಹೇಳ್ತೀವಿ ಹೊರತು ಅದನ್ನು ಗಮನಿಸ್ತಾನೆ ಇಲ್ಲ. ನೀರು, ಬೆಂಕಿ, ವಾಯು ಹೇಳ್ಕೊತೀವಿ ಅಲ್ವಮ್ಮ? ಇದರಲ್ಲಿ ಆಕಾಶ ಮತ್ತೆ ಭೂಮಿ ಬರುತ್ತೆ. ಈ ಎರಡು ರಜಾ ಇದು ತಗೋತಾ ಇಲ್ಲ ನಾವು. 3 ಮಾತ್ರ ತಗೊಂಡು 2 ಬಿಟ್ಬಿಡ್ತೀವಿ. ಬಾಯಿಲ್ ಮಾತ್ರ ಪಂಚಭೂತಗಳು ಅಂತ ಹೇಳ್ತೀವಿ. ಆಕಾಶ ಭೂಮಿಯನ್ನ ಒಂದು ಮಾಡುವುದು ಹೇಗೆ? ಆಕಾಶ ಯಾವುದು? ನಮ್ಮ ಮೆದುಳು, ತಲೆ ಅಮ್ಮ. ಭೂಮಿ ಯಾವುದು? ನಮ್ಮ ಹೊಟ್ಟೆ. ಹೊಟ್ಟೆ ಅಂದ್ರೆ ಒಕ್ಕಳು ಭಾಗ. ಒಕ್ಕಳು ಭಾಗ ಇದೆಯಲ್ಲ, ಇದು ನಮ್ಮ ನಕ್ಷತ್ರವನ್ನ ತೋರಿಸುತ್ತೆ. ನಮ್ಮ ಜನ್ಮ ನಕ್ಷತ್ರ ಏನಕ್ಕೆ ಬೇಕು ಅಂದ್ರೆ ಇದನ್ನ ನಾಳೆ ತೋರಿಸ್ತೀನಿ. ಒಕ್ಕಳು ಅಂತಕ್ಕಂಥದ್ದು ನಾಭಿ ಅಂತ ಹೇಳ್ತೀವಿ ಅದನ್ನ. ಈ ಒಕ್ಕಳಲ್ಲಿ ನಮ್ಮ ನಕ್ಷತ್ರ ಇರುತ್ತೆ. ಮಗು ಹುಟ್ಟದ ಮೇಲೆ ನಾಭಿಯನ್ನ ಕಟ್ ಮಾಡ್ತಾರೆ, ಅಂದ್ರೆ ಒಕ್ಕಳು ಕಟ್ ಮಾಡ್ತಾರೆ, ಬೇರೆ ಮಾಡ್ತಾರೆ. ಅಲ್ಲಿವರೆಗೂ ತಾಯಿ ತಂದೆ ವಂಶದನ್ನ ಆ ಮಗು ತಗೊಂಡಿರತ್ತೆ. ಅದನ್ನ ಬೇರ್ಪಡಿಸಿ ಮಗುವನ್ನ ಸಪರೇಟ್ ಮಾಡ್ತೀವಿ, ಅದನ್ನ ಕಟ್ ಮಾಡ್ತೀವಿ ಅಷ್ಟೇ. ಆದ್ರೆ ಆ ಮಗುವಿನಲ್ಲಿ ಸೇರಿರ್ತಕ್ಕಂಥದ್ದನ್ನ ಏನು ತೆಗ್ದಿರಲ್ಲ ನಾವು. ಅದಂಗೆ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದಿತ್ತು, ಅದನ್ನ ಕಟ್ ಮಾಡಿ ಇದು ಬೇರೆ ಮಾಡ್ದೋ, ಮಗು ತಗೊಂಡು ಮಗು ಬೆಳೆಸ್ತಾ ಇದ್ದೀವಿ. ಆ ಮಗು ಗರ್ಭದಲ್ಲಿ ತಗೊಂಡಂತದ್ದೆಲ್ಲನೂ ಸರ್ಕನ್ನ ನೀವು ಖಾಲಿ ಮಾಡೋದು ಯಾವಾಗ? ಮಗುವಿಂದ ಮಾಡ್ಬೇಕಾ ಬೇಡ? ಮಾಡಬೇಕು. ತಾಯಿ ಏನಿತ್ತು, ತಂದೆಗೆ ಏನಿತ್ತು ಎಲ್ಲ ಬಂದಿರುತ್ತೆ ಅಲ್ವಾ? ಈಗ ಅದನ್ನ ಕ್ಲೀನ್ ಮಾಡಿದ್ದೀರಾ? ಇಲ್ಲ. ಕ್ಲೀನ್ ಮಾಡಿದ್ರೆ ಮಾತ್ರ ನೀವು ಮೆದುಳು ಚರ್ಕು ಬರೋದು. ಏನದು ಕ್ಲೀನು ಅಂದ್ರೆ ಇದನ್ನೇ 1 2 ಅಮ್ಮ ಅಪ್ಪಂದು 1 2 ಏನ್ ನಡೆದಿತ್ತು ಮ್ಯಾಥಮೆಟಿಕ್ಸ್, ಅದು ಮಗುನಲ್ಲಿ ಬಂದಿರುತ್ತೆ. ಅವರು ಕ್ಲೀನ್ ಮಾಡ್ಕೊಂಡಿರಲ್ಲ, ಅವ್ರ ಅಪ್ಪ ಅಮ್ಮನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಇವ್ರು ಈ ಮಗುವು ಕ್ಲೀನ್ ಮಾಡಿಲ್ಲ. ಇನ್ನು ಮಗುಗೆ ಟ್ಯೂಷನ್ ಹಾಕೋದು ಏನ್ ಪ್ರಯೋಜನ ಇಲ್ಲ. ಇಂಟರ್ನ್ಯಾಷನಲ್ ಸ್ಕೂಲ್ ಹಾಕೋದು ಏನ್ ಪ್ರಯೋಜನ ಇಲ್ಲ. ಸ್ವಾಮಿ ಸರಿ ಹೋಯ್ತಲ್ಲ, ಅಷ್ಟಕ್ಕೆ ಸೇರಿಸ್ಬಿಡೋದ? ಅದಕ್ಕೊಂದು ಶಾಸ್ತ್ರ. ಅವನು ಸೇರಿಸು ಗುರುಬಲ ಅದೇ ಅಂತ ಅವನು ಹೇಳ್ತಾನೆ. ಎಲ್ಲದಕ್ಕೂ ಶಾಸ್ತ್ರ ಕೇಳೋದೆ. ಆದ್ರೆ ನಿಜವಾದ ಶಾಸ್ತ್ರ ನಿಮ್ಗೆ ತಿಳಿದಿರ್ಬೇಕು. ಶಾಸ್ತ್ರ ಕೇಳೋದಲ್ಲ, ನೀವು ತಿಳ್ಕೋಬೇಕು. ನಾವು ನಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ಶುದ್ಧೀಕರಣ ಮಾಡ್ತಕ್ಕಂಥ ವಿಚಾರಕ್ಕೆ ಇದ್ದೀವಿ. ಹಾಗಾಗಿ ಈ ರೀತಿಯಾಗಿ ಮೆದುಳು ಚುರುಕು ಬರಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಮೂತ್ರ ಕರೆಕ್ಟಾಗಿ ವಿಸರ್ಜನೆ ಆಗ್ತಾ ಇರತಕ್ಕಂತಹ ಮಟ್ಟದಲ್ಲಿ ನಮಗೆ ಅದು ಯಾವ ಕಾರಣಕ್ಕೂ ಕಂಡುಹಿಡಿಯಲಿಕ್ಕಾಗಲ್ಲ. ಕಾರಣ ಅದು ಮೂತ್ರದ ಭಾಗದಲ್ಲಿ ಗಟ್ಟಿತನ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಮೂತ್ರ ಹೋಗ್ತಕ್ಕಂಥ ವಿಚಾರ. ಅದನ್ನ ಉರಿ ಮೂತ್ರ ಅಂತಾರು ಹೇಳ್ಬೋದು, ಗಟ್ಟಿ ಮೂತ್ರ ಅಂತಾರು ಹೇಳ್ಬೋದು. ಅದನ್ನ ಕೇಳಿಸ್ಕೊಳಕ್ ಏನಪ್ಪ ಇದೆಲ್ಲ ಹೇಳ್ತಾರೆ ಅಂತ ಅನ್ಕೋಬೇಡಿ. ಕೇಳಿಸ್ಕೊಂಡ್ರೆ ಬದುಕೋಬೇಕಾದ್ರೆ, ನೆಮ್ಮದಿ ಬೇಕಂದ್ರೆ ಇದೆಲ್ಲ ತಿಳ್ಕೊಳ್ಳೇಬೇಕು. ತೂತು ಅದೆಲ್ಲ ಹೆಂಗ್ ಹೇಳೋದು ಅಂದ್ರೆ ನೀವು ತೂತುನೇ ಆಗ್ಬೇಕು ಅಷ್ಟೇ, ತಿಳ್ಕೊಳ್ಳೇಬೇಕು. ಇಲ್ಲಿ ಮುಚ್ಚು ಮರೆ ಮಾಡ್ಕೊಂಡು ಅನುಭವಿಸೋದೆ ನಾವು ತಿಳ್ಕೋಬೇಕಾಗಿರೋದೇ ಇದು. ಈ 2 ಟ್ಯಾಂಕ್ ಅನ್ನ ರೆಡಿ ಮಾಡ್ಕೊಂಡ್ರೆ ನಮ್ಮ ಮನೆ ಮೇಲೆ ಇರೋ ಟ್ಯಾಂಕ್ ಹೆಂಗೋ ಹಂಗೆ ನಮ್ಮ ಟ್ಯಾಂಕ್ ಕ್ಲೀನ್ ಆಗಿರುತ್ತೆ. ಈಗ ಅದನ್ನ ಕ್ಲೀನ್ ಮಾಡ್ತೀವಿ ತಾನೆ. ಈ ಟ್ಯಾಂಕ್ ಯಾರು ಕ್ಲೀನ್ ಮಾಡೋದು? ನಾವೇ ಮಾಡ್ಕೋಬೇಕಲ್ಲ. ಮತ್ತೆ ಟ್ಯಾಂಕ್ ಕ್ಲೀನ್ ಮಾಡಿದೆ ಅಂದ್ರೆ ಗ್ಯಾಸ್ಟ್ರಿಕ್ ಯಾಕೆ ಬಂತು ಅಂತ ಕೇಳ್ತೀರಾ ಅಲ್ವಾ? ಟೈಮ್ ಸರಿ ಊಟ ಮಾಡಿಲ್ಲ ಸ್ವಾಮಿ ಅದಕ್ಕೆ ಗ್ಯಾಸ್ಟ್ರಿಕ್, ಅವ್ರೇ ಅನ್ಕೊಂಡ್ಬಿಡ್ತಾರೆ. ಎಲ್ಲ ಅವರವ್ರದೇ ತೀರ್ಮಾನ. ಹಾಗಾಗಿ ಇದನ್ನ ಸರಿ ತಪ್ಪು ಅಂತ ತಿಳಿತಕ್ಕಂಥದ್ದು ಯಾವಾಗ ಅಂತಂದ್ರೆ, ಈ ರೀತಿಯಾಗಿರ್ತಕ್ಕಂತಹ ಮೂತ್ರವನ್ನ ನೀವು ಬೆಳಗಿನ ಸಾಯಂಕಾಲ ತನಕ 4 ಸಲನೋ 5 ಸಲನೋ 6 ಸಲನೋ ಅವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡಿರ್ತಾರೆ. ಸೊ ನಾನು ಕರೆಕ್ಟ್ ಆಗಿದೆ ಅಂತ ಅನ್ಕೊಂಡಿರ್ತಾರೆ. ಇದು ಸರಿ ತಪ್ಪು ಅನ್ನೋದು ಗೊತ್ತಾಗೋದು ಯಾವಾಗ ಗೊತ್ತೇನಮ್ಮ? ಟಾಯ್ಲೆಟ್ ಹೋಗಿ ಕೂತ್ಕೊಂಡಾಗ 2 ಆಪ್ಷನ್ ತೋರಿಸುತ್ತೆ. ನಿನ್ನಲ್ಲಿ ಗ್ಯಾಸ್ಟ್ರಿಕ್ ಇದೆಯಾ, ಒಂದು ನಿನ್ನ ದೇಹದಲ್ಲಿ ವಿಷ ತುಂಬಿದೆಯಾ. ದೇಹದಲ್ಲಿ ಏನು ವಿಷ ತುಂಬಿದೆಯಾ ಅಂತಕ್ಕಂಥ ವಿಚಾರಕ್ಕೆ 2 ಆಪ್ಷನ್ ಸಿಕ್ಕತ್ತೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡಾಗ. ಏನು? ಒಂದು ತೀರಾ ಮೋಷನ್ ಗಟ್ಟಿಯಾಗಿ ಹೋಗೋದು, ಇನ್ನೊಂದು ಬೇದಿ ತರ ಹೋಗೋದು. ಅಮ್ಮ ಈ 2 ನಿಮಗೆ ಆಗ್ತಾ ಇದೆ ಅಂದ್ರೆ ನಿಮ್ಮ ಯೂರಿನ್ ಕಂಪ್ಲೀಟ್ ಚೆನ್ನಾಗಿಲ್ಲ. ಗಟ್ಟಿ ಆಗೋದು, ಇನ್ನೊಂದು ಮೋಷನ್ ಗಟ್ಟಿ ಆಗ್ತಾ ಇದೆ ಒಂದು ಭಾಗ, ಬೇದಿ ತರ ಆಗ್ತಾ ಇದೆ ಇನ್ನೊಂದು ಭಾಗ. ಇದೆರಡು ಈ ರೀತಿ ಬರ್ತಾ ಇದೆ ಅಂದ್ರೆ ಇದನ್ನ ಮೂತ್ರದಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆ ನಿಮ್ಮ ಮೆದುಳು ತುಂಬಾ ಕೆಟ್ಟಿದೆ, ಕೆಟ್ಟ ಆಲೋಚನೆಗಳು ಬರುತ್ತೆ, ಕೆಟ್ಟಗಿಡದಾಗ ಬೈತಾರೆ, ಕೆಟ್ಟಗಿಡದಾಗ ಯೋಚನೆ ಮಾಡ್ತಾರೆ. ಇದೆಲ್ಲವೂ ಕೂಡ ಮೇಲ್ಮುಖವಾಗಿ ಏರುತ್ತೆ. ಯಾವುದು? ವಿಷ. ಅಮ್ಮ ವಿಷ ಕುಡಿಯೋದು ಮುಖ್ಯ ಅಲ್ಲ, ಅದು ಕುಡಿದ್ರೆ ಸತ್ತೋಗ್ತಾನೆ. ಈ ವಿಷ ಮೇಲ್ಮುಖವಾಗಿ ಇರುತ್ತಲ್ಲ ಯೂರಿನಿಂದ, ಅದು ಮಾತ್ರ ಮನುಷ್ಯನ ಕೈಲಿ ತಡ್ಕೊಳಕ್ ಆಗಲ್ಲ.
ಅಮ್ಮ ಇವತ್ತು ಯಾಕೆ ಮದುವೆಗಳು 2 3 4 ಮದುವೆ ಆಗ್ತಾ ಇದೆ ಅಂದ್ರೆ ಇದೇ ಉತ್ತರ. ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಯಾಕೆ ಚೆನ್ನಾಗಿಲ್ಲ ಅಂದ್ರೆ ಇದೇ ಉತ್ತರ. ಹುಟ್ಟೋ ಮಕ್ಕಳು ಯಾಕೆ ಆರೋಗ್ಯ ಇಲ್ಲ ಅಂದ್ರೆ ಇದೇ ಉತ್ತರ. ನಾವು 1 2 ಕ್ಲೀನ್ ಮಾಡೋ ಪದ್ಧತಿಗೆ ಹೋಗೇ ಇಲ್ಲ. ಅದರಲ್ಲೂ ವಿಶೇಷ ಏನಪ್ಪಾ ಅಂದ್ರೆ ವಾಕ್ ಮಾಡಿ ಅಂತಾರೆ ಕೆಲವರು. ಹೌದು, ವಾಕ್ ಮಾಡಿದ್ರೆ ಬಲವಂತದಿಂದ ಈಚೆ ಬರುತ್ತದೆ ಹೊರತು ಇಲ್ಲಿ ಆಗಿರ್ತಕ್ಕಂಥದ್ದು 2 ತಪ್ಪು. ಏನು ಅಂದ್ರೆ ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ ಒಂದು ದೇಹಕ್ಕಾಗಿ ಇರ್ತಕ್ಕಂಥದ್ದು, ಈ ದೇಹಕ್ಕಾಗಿ ಇರ್ತಕ್ಕಂಥದ್ದು ದ್ರವ ರೂಪದಲ್ಲೇ ನಾವು ಆಹಾರವನ್ನ ಗಂಟಲಲ್ಲಿ ಇಳಿಸಿದಾಗ ಅಂದ್ರೆ ಜ್ಯೂಸ್ ಅಂತ ಹೇಳ್ಬಿಡೋಣ, ಅರ್ಥ ಆಗ್ಲಿ, ಹಣ್ಣಿನ ಜ್ಯೂಸ್ ಅಂತ ಹೇಳ್ತೀವಲ್ಲಮ್ಮ, ಆ ರೀತಿ ಜ್ಯೂಸ್ ರೀತಿಯಲ್ಲಿ ನೀವು ಆಹಾರವನ್ನ ತಗೊಳ್ಳೋದಕ್ಕೊಂಡ ಪ್ರಯತ್ನ ಪಟ್ಟರೆ ಎಲ್ಲಿ ಗಂಟ್ಲಲ್ಲಿ ಇಳಿಯಕ್ ಮುಂಚೆ ಅದು ಫುಲ್ ದ್ರವ ಆಗಿರ್ಬೇಕು, ಜ್ಯೂಸ್ ತರ ಇರಬೇಕು, ಜ್ಯೂಸ್ ತರ ಇರಬೇಕು. ಆಗ 1 2 ಕ್ಲೀನ್ ಆಗತ್ತೆ, ದೇಹದಲ್ಲಿ ಶಕ್ತಿ ಬರುತ್ತೆ. ಈಗ ನಾವು ಆತರಕ್ಕೆ ನಿಂತ್ಕೊಂಡು ಮಾತಾಡ್ಕೊಂಡು ಬೊಂಬಡಿ ಹೊಡ್ಕೊಂಡು ಮೊಬೈಲ್ ನೋಡ್ಕೊಂಡು ಗಪ್ಕ ಅಂತ ನುಂಗ್ಬಿಟ್ಟು ಗಂಟ್ಲಲ್ಲಿ ನೀರು ಕುಡಿಯೋದು ನುಂಗ್ತಾ ಇರೋದು, ನೀರು ಕುಡಿಯೋದು ನುಂಗ್ತಾ ಇರೋದು. ಯಾಕೆ ಸ್ಕೂಲ್ ಕಳಿಸ್ಬೇಕು, ಇವ್ರು ಆಫೀಸ್ಗೆ ಹೋಗ್ಬೇಕು. ಏನ್ರಿ ಕರ್ಮ, ದೇಹನೇ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಂದ್ರೆ ಆಫೀಸ್ಗೆ ಏನಕ್ಕೆ ಹೋಗ್ಬೇಕು, ಸ್ಕೂಲ್ಗೆ ಮಕ್ಕಳನ್ನ ಯಾಕೆ ಕಳಿಸ್ಬೇಕು? ಹೌದು ಅಲ್ವಾ? ಇನ್ನು ಇದು 2 ಹಿಂಗೆ ಸಮಸ್ಯೆ ಆದ್ಮೇಲೆ ನಿದ್ದೆ ಅಪ್ರಾಣೆ ಬರಲ್ಲ. ಇನ್ನು ಅದರಲ್ಲೂ ರಾತ್ರಿ ನಿದ್ದೆಗೆಡೋರು ಇದ್ರೆ ನಮೋ ವೆಂಕಟೇಶ, ಮುಗ್ದೋಯ್ತು ಕತೆ. ಅಂದ್ರೆ ಇದಿಷ್ಟು ನಮ್ಗೆ ಗ್ಯಾಸ್ಟ್ರಿಕ್ ಬರ್ಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಅಂದ್ರೆ ಸದಾ ಯೋಚನೆ ಆಲೋಚನೆ ಇದನ್ನ ಜಾಸ್ತಿ ಮಾಡ್ಕೊಂಡು ಎಲ್ಲೋಗ್ತಾರೆ, ವೈನ್ ಸ್ಟೋರ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಕಾಗತ್ತೆ. ಹೌದು, ಹೆಂಗಸರು ಮೆಡಿಕಲ್ಗೆ ಹೋಗ್ಬೇಕು, ಗಂಡಸರು ವೈನ್ ಸ್ಟೋರ್ಗೆ ಹೋಗ್ಬೇಕು. ಇದೇ ನಾವು ಬದುಕ್ತಾ ಇರೋದು. ಅದಕ್ಕೋಸ್ಕರವಾಗಿ ಯಾವ ಸ್ಟೋರ್ಗೂ ಹೋಗೋದು ಬೇಡ. ಅಂದ್ರೆ ನೀವು ಸತ್ಯವನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಏನಪ್ಪಾ ಅಂದ್ರೆ ಮೂತ್ರ ಚಿಕಿತ್ಸೆ ಅಂತಕ್ಕಂಥ ಸತ್ಯಾಂಶವನ್ನ ನೀವು ನೇರವಾಗಿ ಎದುರುಗಡೆ ಕೂತ್ಕೊಂಡ್ರೆ ಎಷ್ಟು ಅನುಭವಿಸ್ತಾ ಇದ್ದೀರಾ ಅಂತ ನಾನು ಡಾಕ್ಟರ್ ಅಂತೂ ಅಲ್ಲ, ನಿಖರವಾಗಿ ನೇರವಾಗಿ ಹೇಳ್ತೀನಿ. ಅದನ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು, ಹೇಗೆ ಪತ್ತೆ ಮಾಡ್ಕೋಬೇಕು, ಈ ಸತ್ಯವನ್ನ ನೀವೆಲ್ಲ ತಿಳ್ಕೊಳ್ಳೇಬೇಕು. ಏನಮ್ಮ, ತಿಳ್ಕೊಬೇಕಾ ಬೇಡ? ತಿಳ್ಕೋಬೇಕು ಗುರುಜಿ. ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ನಾಳೆಗೆ ನಾಭಿಯಲ್ಲಿ ಉತ್ಪತ್ತಿಯಾಗುವಂತ ನಿಮ್ಮ ಮಕ್ಕಳ ನಕ್ಷತ್ರ, ನಿಮ್ಮ ನಕ್ಷತ್ರ ನಾಭಿಯಲ್ಲಿ ಎಷ್ಟರ ಮಟ್ಟಕ್ಕೆ ಸುತ್ತಾಕತ್ತೆ, ಆ ಸತ್ಯವನ್ನು ನಾನು ನೋಡುವಂತ ಕಾಯ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.